सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಪರಮಾತ್ಮನನ್ನ ನಂಬುತ್ತಾರೆ, ಪರಮಾತ್ಮನನ್ನ ಭಾವಿಸ್ತಾರೆ, ಅವರಿಗೆ ಮಾತ್ರ ಪರಮಾತ್ಮ ಅಲ್ಲ. ಪರಮಾತ್ಮ ಎಲ್ಲರಿಗೂ ಇದ್ದಾನೆ. ಆದರೆ ಭಾವಿಸಿದವರಿಗೆ ಅದು ಗೊತ್ತಾಗುತ್ತೆ ಅಷ್ಟೇ. ಇಲ್ಲದೇ ಇದ್ರೆ ಪರಮಾತ್ಮ ತಾನು ಕೃಪೆ ತೋರ್ತಾ ಇರೋದು, ತಾನು ಕರುಣಿಸ್ತಾ ಇರೋದು ಅದು ಎಲ್ಲರಿಗೂ ಇದೆ. ಈಗ ಪರಮಾತ್ಮನೇ ಎಲ್ಲರ ಶರೀರ ನಿರ್ಮಾಣ ಮಾಡಿದ್ದಾನೆ, ಎಲ್ಲರ ಶರೀರದಲ್ಲಿ ಕಣ್ಣಿಟ್ಟಿದ್ದಾನೆ, ಕಣ್ಣಿಗೊಂದು ರೆಪ್ಪೆ ಅಂತ ಕೊಟ್ಟಿದ್ದಾನೆ. ಕಣ್ಣುವರೆಗೂ ಏನೂ ಬರಕ್ಕೆ ಕೊಡದಂತೆ ತಕ್ಷಣ ರೆಪ್ಪೆ ರಕ್ಷಿಸುತ್ತೆ. ಅದು ನನಗೆ ನಿಮಗೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳಿಗೆ ಇಟ್ಟಿದ್ದಾನೆ. ಆದರೆ ಪರಮಾತ್ಮನ ಕೃಪೆ ನೋಡಿದ್ಯಾ? ಕಣ್ಣೊಳಗೆ ಏನೂ ಬೀಳದಂತೆ ಎಷ್ಟು ಚೆನ್ನಾದ ಒಂದು ರಕ್ಷಾ ಕವಚ ಇಟ್ಟಿದ್ದಾನೆ ಅಂತ ಭಾವಿಸಿಕೊಂಡಾಗ ನಮಗೆ ಪರಮಾತ್ಮನಲ್ಲಿ ಭಕ್ತಿ ದೃಢ ಆಗುತ್ತೆ, ಗಟ್ಟಿಯಾಗುತ್ತೆ. ಆದ ಮಾತ್ರಕ್ಕೆ ನೋಡದೇ ಇದ್ದವರಿಗೆ ಪರಮಾತ್ಮನ ಕಾಣದೆ ಯಾರು ಭಾವಿಸದೇ ಇರಲಿ, ಅವನ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದರೆ ನಾನು ಕತ್ತಲಲ್ಲಿರೋದೇ ನನಗಿಷ್ಟ, ನೀನು ದೀಪ ಹಚ್ಚಬೇಡ, ಯಾರ್ರೀ ಹಾಗೆ ಹೇಳ್ತಾರೆ ಅನ್ಬೇಡಿ. ನಮ್ಮನ್ನೇ ಉದಾಹರಣೆಯಾಗಿ ನಾವು ತಗೊಳ್ಬಹುದು. ಕಣ್ಣಿಗೆ ಹುಣ್ಣಾಗಿದ್ದಾಗ ಯಾರಾದ್ರೂ ದೀಪ ಹಚ್ಚಿದ್ರೆ ಬೆದಲಾಡ್ಸು ಅಂತೇವೆ ಅಲ್ವೇ? ಯಾಕೆ? ಕಣ್ಣಿಗೆ ಅದು ಬಾಧೆ ಕೊಡುತ್ತೆ. ಹಾಗೆ ಯಾರಿಗೋ ಬೆಳಕು ಇಷ್ಟ ಇಲ್ಲ ಅಂದ್ರೆ ಪರಮಾತ್ಮನನ್ನ ನೆನೆದು ಬದುಕು ಇಷ್ಟ ಇಲ್ಲ. ಅವನ್ಯಾರ ಅವನು ಪರಮಾತ್ಮ? ಗಾಳಿ ಇದೆ, ಸೂರ್ಯ ಇದೆ, ಚಂದ್ರ ಇದ್ದಾನೆ, ಅವನ್ಯಾರವನು ಅನ್ನುವ ಒಂದು ಭಾವದಲ್ಲಿದ್ದವನಿಗೆ ಅವನಿಗೆ ಇದೇ ಆನಂದವಾಗಿರುತ್ತೆ ಅಲ್ವಾ? ಆದ್ರಿಂದ ಯಾರಿಗೆ ಹೃದಯದ ಕತ್ತಲೆಯನ್ನ ಹೋಗಿಸ್ಕೊಳ್ಳಬೇಕು ಅನ್ನುವ ಸಂಕಲ್ಪ ಇದೆಯೋ, ಯಾರಿಗೆ ನಾನು ಕತ್ತಲೆಯಲ್ಲಿದ್ದೇನೆ ಅನ್ನುವುದು ಮೊದಲು ಅರಿವಾಗಬೇಕು, ಕತ್ತಲೆಯಿಂದ ಬೆಳಕಿಗೆ ಹೋಗಬೇಕು ಅನ್ನುವ ಭಾವನೆ ಬರಬೇಕು. ಆ ನಂತರ ಬೆಳಕು ಅನ್ನೋದು ಒಂದು ಇದೆಯಂತೆ ಅನ್ನೋದು ಗೊತ್ತಾಗಬೇಕು. ಆ ಬೆಳಕನ್ನ ಪರಮಾತ್ಮನ ಕೃಪೆಯಿಂದ ಪಡೆಯಬೇಕಂತೆ ಪರಮಾತ್ಮನ ಕೃಪೆಯನ್ನ ಕೊಡ್ತಾರಂತೆ. ಹೇಗೆ? ಯಾವುದೋ ಒಂದು ಅಂಗಡಿ ಬಂದಿದೆಯಂತೆ, ಸೇಲ್ಸ್ ಹಾಕಿದಾರಂತೆ, ಇಂಥ ಸೇಲ್ಸ್ ಅಲ್ಲಿ ಇಂತಿಂತ ಚೀಪಾಗಿ ಸಿಕ್ಕತ್ತಂತೆ ಅಲ್ವೇ? ಸೇಲ್ನಲ್ಲಿ ಹಾಕಿದ್ದಾರೆ, ನಿನಗೆ ಬೇಕೋ? ನಿಮ್ಮನೆಗೆ ಅದರ ಅಗತ್ಯ ಇದೆಯೋ? ಅಯ್ಯೋ ಹೌದು, ನಾವು ತಗೋಬೇಕು ಅಂತಿತ್ತು, ಸೇಲ್ ಹೇಗೂ ಬಂದಿದ್ಯಾ ಅಂದ್ರೆ ಲೋಕದ ವ್ಯವಹಾರ ಹೇಗೆ, ಹಾಗೆ ಪರಮಾತ್ಮನ ಕೃಪೆಯನ್ನ ಕೂಡ ನಾನು ಕತ್ತಲೆಯಲ್ಲಿದ್ದೇನೆ, ಕತ್ತಲೆಯಿಂದ ನಾನು ಬೆಳಕಿಗೆ ಹೋಗಬೇಕು, ಬೆಳಕು ಅನ್ನುವುದು ಪರಮಾತ್ಮನ ಕೃಪೆಯಿಂದ ದೊರಕತ್ತಂತೆ, ಅವ್ರು ಯಾರೋ ಅದನ್ನ ಕೊಡಿಸ್ಕೊಡ್ತಾರಂತೆ ಅಂದ್ರೆ ಇಂಥ ಒಂದು ಜಾಗದಲ್ಲಿ ಅದು ದೊರಕತ್ತಂತೆ ಅಲ್ವೇ? ಎಲ್ಲಿ ದೊರಕತ್ತಂತೆ? ಉಪನಿಷತ್ತಲ್ಲಿ ದೊರಕತ್ತಂತೆ, ವೇದದಲ್ಲಿ ದೊರಕತ್ತಂತೆ, ವೇದಾಂತ ತತ್ವಜ್ಞರಲ್ಲಿ ದೊರಕತ್ತಂತೆ, ಗುರುಗಳಲ್ಲಿ ದೊರಕತ್ತಂತೆ. ಹೀಗೆ ತಿಳಿದರೂ ಕೂಡ ಎಷ್ಟು ಜನ ಹೋಗ್ತಾರೆ ಅಲ್ವೇ? ಅವರಿಗೆ ಅವರಿರುವುದೇ ಬೆಳಕಿನ ಲೋಕ ಅನ್ಸಿದೆ, ಅದೇ ಆನಂದದ ಲೋಕ ಅನ್ಸಿದೆ, ಆಗ ಏನೂ ಮಾಡಕ್ಕಾಗಲ್ಲ. ಆದ್ರಿಂದ ಯಾರಿಗೆ ತಮ್ಮ ಹೃದಯದ ಕತ್ತಲೆಯನ್ನ ತಾವು ತೆಗೆದುಕೊಳ್ಬೇಕು, ತೊಳೆದಾಕೊಳ್ಬೇಕು ಅನ್ನೋದಿರುತ್ತೆ, ಅಂಥವರಿಗೆ ತಾಯಿ ತನ್ನ ಆ ಹೃದಯದ ಕತ್ತಲೆಯನ್ನ ದೂರ ಮಾಡ್ತಾಳೆ. ಹಾಗಲ್ಲದೆ ಆದರೆ ಇಲ್ಲಿ ಪಕ್ಷಪಾತ ಅಂತ ನಾವು ಯಾರು ಅನ್ನುವುದಕ್ಕೆ ವಿಷಯ ಇಲ್ಲ. ಪರಮಾತ್ಮನಲ್ಲಿ ಪಕ್ಷಪಾತ ಇಲ್ಲ. ಬೆಂಕಿ ಕೆಲಸ ಏನು? ಉರಿಯೋದೆ. ಯಾರಿಗೆ ಚಳಿಯಾಗಿದೆಯೋ, ಯಾರಿಗೆ ಬೆಂಕಿಯ ಕಾವು ಬೇಕಿದೆಯೋ ಅವರು ಬೆಂಕಿ ಹತ್ರ ಹೋಗ್ತಾರೆ ಅಲ್ವೇ? ಬೇಡಪ್ಪ ನನಗಿದೆ ಹಾಯಾಗಿದೆ, ನಾ ಚಳಿಲೇ ಖುಷಿಯಾಗಿರ್ತೀನಿ ಅನ್ನೋನಿಗೆ ಬೇಕಿಲ್ಲ ಅಲ್ವೇ? ಆ ರೀತಿಯಲ್ಲಿ ಅಲ್ಲಿ ಬೆಂಕಿ ತಪ್ಪೇನಿಲ್ಲ. ಬೆಂಕಿ ತಾನು
ಎಲ್ಲರೂ ಹತ್ರ ಬಂದವ್ರಿಗೆಲ್ಲ ಕಾವು ಕೊಟ್ಟೇ ಕೊಡುತ್ತೆ, ಹತ್ರ ಬಂದವ್ರಿಗೆಲ್ಲ ತಾನು ರಕ್ಷೆ ಕೊಟ್ಟೇ ಕೊಡುತ್ತೆ. ಅದರಿಂದ ರಕ್ಷೆ ಬೇಕು ಅನ್ನುವುದು ಅವನಿಗೆ ಬೇಕು ಅನ್ನಿಸಿಕೊಂಡವನು ಆ ಬೆಂಕಿಯ ಹತ್ತಿರಕ್ಕೆ ಹೋಗಬೇಕು. ಹಾಗಾಗಿ ಭಕ್ತ ಹಾರ್ದ ತಮೋಭೇದ ಭಾನುಮತ್ ಭಾನು ಸಂತತಿ, ಭಕ್ತರ ಹೃದಯದಲ್ಲಿರುವ ತಮಸ್ಸು, ಆ ತಮಸ್ಸನ್ನ ಭೇದಿಸಿಕೊಳ್ಳಬೇಕು ಅನ್ನುವ ಒಂದು ಭಾವನೆ ಹಾಗೆ ಬಂದಾಗ ಭಾನುಮತ್ ಸೂರ್ಯನೊಡಗೂಡಿದ ತಾಯಿ ಸೂರ್ಯನ ಕಿರಣಗಳ ರಾಶಿಯಿಂದ ಆ ಹೃದಯದ ಕತ್ತಲೆಯನ್ನೆಲ್ಲ ದೂರ ಮಾಡ್ತಾಳೆ. ಅಂಥ ತಾಯಿ ಏನಾಗಿದ್ದಾಳೆ? ಶಿವದೂತಿಯಾಗಿದ್ದಾಳೆ. ಆದ್ರಿಂದಲೇ ದೂತನಾಗಿ ಮಂಗಳಮಯವಾದ ಸಂದೇಶವನ್ನ ಕಳಿಸ್ಕೊಡ್ತಾಳೆ ಜೀವಿಗಳ ಹತ್ತಿರಕ್ಕೆ. ನೋಡಪ್ಪ, ನಿನಗೆ ನಾನು ಬೇಕು ಅಂದ್ರೆ ನೀನೇನ್ ಮಾಡಬೇಕು? ನಾವು ಎಲ್ಲಿಂದ ನೋಡ್ತೇವೆ? ಮಹಿಷನ ವಧೆಯಿಂದ ನೋಡ್ಕೊಂಡು ಬಂದಿದ್ದೇವೆ. ಹಾಗೆ ಧೂಮ್ರಲೋಚನ ಅಲ್ವಾ ಕಥೆ ನೀವು ಕೇಳಿದಿರಿ. ತಾಯಿ ಸಂದೇಶವನ್ನ ಒಂದ್ರ ಮೂಲಕ ಕಳಿಸ್ಕೊಡ್ತಾಳೆ. ಅವ್ರು ಕೇಳೋದಿಲ್ಲ, ಅವಳೇನು ಅಂದ್ರೆ ಆಗ ಅದರ ಫಲವನ್ನ ಅನುಭವಿಸಬೇಕಾಗುತ್ತೆ. ಹಾಗೆ ದೂತ ಅಂದಾಗ ನಾವು ಏನ್ ನೋಡಿದ್ವಿ ಹಿಂದಿನ ಇದರೊಳಗೆ, ಯಾರು ಜೀವಾತ್ಮನನ್ನ ಪರಮಾತ್ಮನ ಜೊತೆಯಲ್ಲಿ ಸಂಧಾನ ಮಾಡ್ತಾನೋ, ಸಂಧಿಸುವಂತೆ ಮಾಡ್ತಾನೋ ಅವನು ದೂತ. ಹಾಗೆ ಶಿವ ಅಂದ್ರೇನೆ ಮೋಕ್ಷ, ಶಿವ ಅಂದ್ರೇನೆ ಪರಮಾತ್ಮ, ಶಿವ ಅಂದ್ರೇನೆ ಕಲ್ಯಾಣ, ಶಿವ ಅಂದ್ರೇನೆ ಮಂಗಳ. ಅಂಥ ಕಲ್ಯಾಣಮಯನೂ ಮಂಗಳಮಯನೂ ಮೋಕ್ಷದಾತನೂ ಮೋಕ್ಷ ಸ್ವರೂಪಿಯೂ ಆದ ಪರಮಾತ್ಮನನ್ನ ಸೇರುವುದಕ್ಕೆ ದೂತನನ್ನಾಗಿ ಯಾವ ತಾಯಿ ಬಳಸಿಕೊಂಡು ಈ ಶುಂಭನಿಶುಂಭಾದಿಗಳಿಗೆ ತತ್ವಬೋಧೆಯನ್ನು ಮಾಡಿದ್ಲು. ಆದರೆ ಅವರಿಗೆ ತತ್ವಬೋಧೆ ರುಚಿಸ್ಲಿಲ್ಲ. ಜ್ವರ ಬಂದ ಬಾಯಿಗೆ ಉಪ್ಪಿನಕಾಯಿ ರುಚಿಸೋ ಹಾಗೆ ಪಥ್ಯದ ಆಹಾರ ರುಚಿಸಲ್ಲ. ಆದರೆ ಉಪ್ಪಿನಕಾಯಿ ಅವರ ಆರೋಗ್ಯವನ್ನ ಹಾಳು ಮಾಡುತ್ತೆ. ಅದೇ ರೀತಿಯಲ್ಲಿ ತಾಯಿ ದೂತನ ರೂಪದಲ್ಲಿ ಹೇಳಿ ಕಳಿಸಿದ ಮಾತು ರುಚಿಯಾಗಲಿಲ್ಲ. ಅವರಿಗೆ ಬಾಹುಬಲವೇ ಭರ್ಜರಿಯಾಗಿ ಕಾಣಿತು, ಅದರ ಜೊತೆ ಹೋರಾಟನೇ ಖುಷಿ ಅನ್ನಿಸ್ತು. ತಾಯಿ ಅದನ್ನೂ ಕೂಡ ಅವರಿಗೆ ಕರುಣಿಸಿದ್ಲೇ ಹೊರತು ಇಲ್ಲ ಅದು ಕೊಡೋದಿಲ್ಲ, ನೀನು ಇದೇ ತಿನ್ನಬೇಕು ಅನ್ನುವಂತೆ ಅವಳು ನಿರ್ಬಂಧ ಮಾಡಲಿಲ್ಲ. ಹಾಗೆ ಶಿವದೂತಿಯಾಗಿ ಪರಮಾತ್ಮನಲ್ಲಿ ಯಾರಿಗೆ ಭಕ್ತಿ ಬೇಕೋ ಅವರಿಗೆ ಭಕ್ತಿಯನ್ನ ಬೆಳಗಿಸುವುದಕ್ಕೆ ದೂತಳಾದ್ಲು. ಯಾರಿಗೆ ಮುಕ್ತಿ ಬೇಕೋ ಅವರಿಗೆ ಮುಕ್ತಿಯನ್ನ ಕರುಣಿಸುವ ದೂತಿಯಾದ್ಲು. ಯಾರಿಗೆ ಭುಕ್ತಿ ಬೇಕೋ ಅಂದ್ರೆ ಪ್ರಾಪಂಚಿಕವಾದ ಸುಖಗಳು ಬೇಕೋ ಅವರಿಗೆ ಅದನ್ನೇ ಕೊಡುವಂಥ ದೂತಳಾಗಿ ಅವಳು ಇದ್ದಾಳೆ. ಒಟ್ಟಿನಲ್ಲಿ ದೂತಳಾಗಿ ಅವಳು ಶಿವದೂತಿಯಾಗಿದ್ದಾಳೆ. ಆದ್ದರಿಂದ ಈಗ ಶಿವದೂತಿ ಎನ್ನುವಾಗ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಮಗೆ ಏನೋ ಬೇಕಾಗಿರುವುದನ್ನ ನಾವು ನೇರ ತಾಯಿ ಹತ್ರ ಕೇಳ್ತೇವೆ ಹೊರತು ತಂದೆ ಹತ್ರ ಕೇಳಲ್ಲ. ತಂದೆ ಹತ್ರ ಹೋಗೋದಕ್ಕೆ ಯಾವುದೇ ಮಗುವಿಗೂ ಕೂಡ ಒಂದು ರೀತಿಯ ಭಯ. ಆದ್ರಿಂದ ಸಾಮಾನ್ಯವಾಗಿ ತಂದೆ ಒಳ್ಳೆಯವರೇ ಆಗಿದ್ದು, ತಂದೆ ಏನೂ ಅಂದೇ ಇದ್ರೂ ಕೂಡ ತಂದೆ ಕೇಳಿದ್ದೆಲ್ಲ ಕೊಡುವನಾದರೂ ತಂದೆ ಹತ್ರ ಮಕ್ಕಳು ಹೋಗದೆ ಅಮ್ಮ ಪ್ಲೀಸ್ ಅಮ್ಮ ಅಂತ ಅಮ್ಮನೇ ಹಿಡ್ಕೊಂಡು ಗುಜ್ಜಾಡೋದು ಜಾಸ್ತಿ ಅಲ್ವೇ? ಅದೇ ರೀತಿಯಲ್ಲಿ ತಾಯಿ, ಇದು ನಾವು ವೇದಾಂತ ದೇಶಿಕರ ಇದನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ದಯಾಶತಕದಲ್ಲಿ ಅವರು ದಯೆ ಅನ್ನುವುದನ್ನ ತಾಯಿಯ ಒಂದು ರೂಪವಾಗಿ, ದಯಾ ಅನ್ನುವುದು ಒಂದು ಗುಣ, ಅದನ್ನೇ ತಾಯಿಯ ರೂಪವಾಗಿ ಪರಿಕಲ್ಪನೆ ಮಾಡಿಕೊಂಡು ಅವಳನ್ನ ದೂತನನ್ನಾಗಿ ಪರಮಾತ್ಮನ ಜೊತೆ ಕಳಿಸಿ ಅಮ್ಮ ನೀನ್ ರೆಕಮೆಂಡ್ ಮಾಡು ಪ್ಲೀಸ್ ಅನ್ನುವ ಹಾಗೆ ಅವರು ಅಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಆ ತಾಯಿಯನ್ನ ಬೇಡ್ಕೊಂಡ್ರೆ ತಾಯಿ ಏನ್ ಮಾಡ್ತಾಳೆ? ಶಿವನ ಹತ್ತಿರ ಬಂದು ತನ್ನ ಕಂದಮ್ಮಗಳ ಪರವಾಗಿ ಅಹವಾಲು ಒಪ್ಪಿಸ್ತಾಳೆ. ನನ್ನ ಕಂದಂದೇನು ತಪ್ಪಿಲ್ಲ, ನೀನು ಕೃಪೆ ತೋರ್ಬೇಕು, ನೀನು ಕರುಣೆ ತೋರ್ಬೇಕು ಅಂತ. ಹಾಗೆ ಶಿವನ ಮೂಲಕ ನಮಗೆ ಬೇಕಾದುದನ್ನ ಮಾಡಿಸುವ ಅವಳು ಯಾರೋ ಅವಳನ್ನು ಕೂಡ ಶಿವದೂತಿ ಎಂಬುದಾಗಿ ಕರೀತಾರೆ ಅನ್ನುವುದನ್ನ ನಾವು ನೋಡಬೇಕು. ಇನ್ನು ಈ ಶಿವದೂತಿಯಿಂದ ಸೂಕ್ಷ್ಮ ರೂಪಿಣಿವರೆಗೆ 64 ನಾಮಗಳಿದೆ. ಶಿವದೂತಿಯಿಂದ ಸೂಕ್ಷ್ಮ ರೂಪಿಣಿವರೆಗೆ ಇರುವ 64 ನಾಮಗಳನ್ನ ಶಿವದೂತಿ ವಿದ್ಯಾ ಅಂತ ಕರೀತಾರೆ. ಆ ಶಿವದೂತಿ ವಿದ್ಯಾಯಿಂದ ನಮಗಾಗೋ ಲಾಭ ಏನು? ಈಗ ನಾವು ಯಾಕೆ ರಾಜರಾಜಾರ್ಚಿತ ಹೇಳ್ತಾ ಇದ್ದೀವಿ? ನಿಮ್ಗೆಲ್ಲ ಮನಸ್ಸಿಗೆ ಬಂದಿರಬೇಕು. ಮನೆಯಲ್ಲಿ ಕೂತು ನಾವು ಹೇಳಿರಬಹುದು, ಹೇಳಕ್ಕಾಗತಾ ಇರಬಹುದು.
ಸಾಮೂಹಿಕವಾಗಿ ಇಡೀ ವಿಶ್ವಾಂಡ ಬ್ರಹ್ಮಾಂಡಕ್ಕೆ ಪರಮಾತ್ಮನ ಒಂದು ಪರಮ ಕೃಪೆ ಲಭಿಸಲಿ. ಲೋಕದಲ್ಲಿ ಆಗುತ್ತಾ ಇರುವಂಥ ಈ ಪ್ರಾಕೃತಿಕ ವಿಕೋಪ ತೊಂದರೆಯನ್ನ ಉಂಟು ಮಾಡದಂತೆ ಎಲ್ಲರಿಗೆ ಒಳಿತಾಗುವಂತೆ ತಾಯಿಯ ಪರಮ ಕೃಪೆ ಆಗಲಿ ಅನ್ನುವುದಕ್ಕೆ ರಾಜರಾಜಾರ್ಚಿತಾಯಿಂದ ವ್ಯಾಪಿನಿವರೆಗಿನ ಶ್ಲೋಕವನ್ನ ಹೇಗೆ ನಾವು ಪಾರಾಯಣ ಮಾಡೋ ಉದ್ದೇಶ ಅದು. ಲೋಕಕ್ಕೆಲ್ಲ ಮಂಗಳವಾಗಲಿ, ಎಲ್ಲರೂ ಕೂಡ ಆ ದೇವಿಯ ಪರಮ ಕೃಪೆಯನ್ನ ಪಡೀಲಿ. ಇದು ಪರಮ ಕೃಪೆಗೆ ಕಾರಣ ಅಂತ ಹೇಳಿದ್ದೇವೆ. ಎಲ್ಲಿಂದ? ರಾಜರಾಜಾರ್ಚಿತೆಯಿಂದ ವ್ಯಕ್ತಾವ್ಯಕ್ತ ರೂಪಿಣಿ ವ್ಯಾಪಿನಿ ಅಲ್ಲಿಯವರೆಗೆ ತಾಯಿಯ ಪರಮ ಕೃಪೆ. ಅದನ್ನು ಪ್ರತಿದಿನ ಪಾರಾಯಣ ಮಾಡಿದರೆ ಪರಮ ಕೃಪೆ ಲಭಿಸುತ್ತೆ ಅಂತ ಹೇಗೆ ಹೇಳಿದೆವೋ ಹಾಗೆ ಶಿವದೂತಿಯಿಂದ ನಾವು ನೋಡುವುದು ಏನು? ಶಿವದೂತಿಯಿಂದ ಸೂಕ್ಷ್ಮ ರೂಪಿಣಿ ಎಂಬುವಲ್ಲಿಯವರೆಗೆ 64 ನಾಮಗಳಲ್ಲಿ ಶಿವದೂತಿ ವಿದ್ಯೆಯಿಂದ ಆದ್ಯಾಶಕ್ತಿಯಾದ ಪರಬ್ರಹ್ಮ ಸ್ವರೂಪಿಣಿಯಾದ ಶಿವದೂತಿನೇ ನಮಗೆ ಒಲಿದು ಬಿಡ್ತಾಳೆ. ಆದ್ದರಿಂದ ಈ ನಾಮಗಳಲ್ಲಿ ಇದು ಒಂದು ವಿದ್ಯೆಯಾಗಿ ಆ ಪರಮಾತ್ಮ ಶಕ್ತಿಯನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧನ ಆಗುತ್ತೆ. ಹಾಗೆ ದೇವಿ ಶಿವದೂತಿಯಾಗಿ ಸೂಕ್ಷ್ಮ ರೂಪಿಣಿಯಾಗಿದ್ದುಕೊಂಡು, ಅಂದ್ರೆ ನಮ್ಮೆಲ್ಲರಿಗೆ ಈಗ ತಾಯಿ ಹತ್ರ ನಾವು ಕೇಳಿದ್ರು ಅಮ್ಮ ಮಗು ಎದುರುಗೆ ತಂದೆ ಹತ್ರ ಹೋಗಿ ಹೇಳಲ್ಲ. ಯಾವಾಗ್ಲೋ ಒಂದ್ಸಲಿ ತಂದೆ ಹತ್ರ ಹೇಳ್ತಾಳೆ, ಮಗು ಅಷ್ಟೊಂದು ಕೇಳ್ತೀರಿ ಪ್ಲೀಸ್ ಏನಾದ್ರೂ ಮಾಡ್ರಿ, ಹೇಗಾದ್ರೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಏನಾದ್ರೂ ಹೇಳಿ ತಂದೆಯ ಹತ್ತಿರ ತಾಯಿ ಒಪ್ಪಿಸ್ತಾಳೆ ತಾನೆ. ಆ ರೀತಿಯಲ್ಲಿ ಸೂಕ್ಷ್ಮವಾಗಿ ತಾಯಿ ತಾನು ಪರಮ ಕೃಪೆ ಮಾಡುವುದರ ಜೊತೆಯಲ್ಲಿ ಪರಮೇಶ್ವರನ ಪರಮ ಕೃಪೆಯನ್ನು ಕೂಡ ನಮಗೆ ಅನುಗ್ರಹಿಸಿಕೊಡ್ತಾಳೆ ಅನ್ನುವ ಕಾರಣ ಈಗ ಸೂಕ್ಷ್ಮ ರೂಪಿಣಿಯವರೆಗಿನ ಶ್ಲೋಕಗಳಲ್ಲಿ ಪರಮಾತ್ಮನ ಪರಮ ಕೃಪೆ, ಪರಮೇಶ್ವರನ ಪರಮಶಿವೆಯ ಇಬ್ಬರ ಪರಮ ಕೃಪೆ ಲೋಕಕ್ಕೆ ಉಂಟಾಗುತ್ತೆ. ಹಾಗೆ ಪಾರಾಯಣ ಮಾಡಿದ ಪ್ರತಿಯೊಂದು ಜೀವಿಗೂ ಕೂಡ ಉಂಟಾಗುತ್ತೆ ಅನ್ನೋದನ್ನು ಭಾವಿಸಿಕೊಳ್ತಾ ಈಗ ಶಿವದೂತಿ ಮುಂದಿನ ನಾಮ ಶಿವಾರಾಧ್ಯ. ಶಿವ ಆರಾಧ್ಯ. ಆರಾಧ್ಯ ಅಂದ್ರೆ ಪೂಜಿಸಲ್ಪಡು, ಆರಾಧಿಸಲ್ಪಡು. ಅಂದ್ರೆ ಪರಮಶಿವನ ಒಂದು ಕೃಪೆ ಪಡೆಯೋದಕ್ಕೋಸ್ಕರ ಪರಮಶಿವನನ್ನ ಆರಾಧಿಸುವಂಥದ್ದು. ಈಗ ಪರಮಶಿವನನ್ನ ಆರಾಧಿಸುವುದಕ್ಕೆ ಮುಖ್ಯವಾಗಿ ಏನಿದೆ? ಲಲಿತೆ ಇದ್ದಾಳೆ ಅನ್ನೋದನ್ನ, ಲಲಿತಾ ಸಹಸ್ರನಾಮವನ್ನ ನಾವು ಓದುವ ಮೊದಲು ಹಯಗ್ರೀವರನ್ನ ಅಗಸ್ತ್ಯರು ಎಷ್ಟು ವಿಧವಾಗಿ ಬೇಡ್ಕೊಂಡ್ರು ಅಂತ 3 ದಿವಸ ನಿರಂತರ ಕೇಳ್ಕೊಂಡಿದ್ದೇವೆ. ಅಮ್ಮ ಇದನ್ನ ಯಾಕೆ ನೀ ಹೇಳ್ತಿಲ್ಲ, ಇದನ್ನ ಯಾಕೆ ನಂಗೆ ಹೇಳ್ತಿಲ್ಲ, ನನಗಿದಕ್ಕೆ ಅರ್ಹತೆ ಇಲ್ವಾ ಅಂತ. ಹಾಗೆ ಅವರು ಹೇಳುವಾಗ ಆ ಪರಮಾತ್ಮನ ಪರಮ ಕೃಪೆ ನನಗೆ ದೊರಕುವುದಕ್ಕೆ ದಕ್ಷಿಣಾಮೂರ್ತಿ ರೂಪವಾದ ಗುರುಮೂರ್ತಿಯಾದ ಆ ಪರಮ ತಾಯಿಯ ಪರಮ ಕೃಪೆ ಬೇಕು ಅಂತ. ಹಾಗೆ ಆ ಶಿವ ಆರಾಧ್ಯ ಅಂದಾಗ, ಪ್ರಭೋ ನಾನು ಲಲಿತೆಯನ್ನ ಆರಾಧಿಸುವುದಕ್ಕೆ ಹೊರಟಿದ್ದೇನೆ, ಅದಕ್ಕೆ ನಿನ್ನ ಅನುಮತಿಯನ್ನ ಕೊಡು ಅನ್ನುವುದಾಗಿ ಶಿವನನ್ನ ಪ್ರಾರ್ಥನೆ ಮಾಡೋದು ಶಿವಾರಾಧ್ಯ. ಶಿವನ ಒಂದು ಪರಮ ಕೃಪೆಯಿಂದ ದೇವಿಯನ್ನ ಆರಾಧಿಸೋದು, ದೇವಿಯ ಪರಮ ಕೃಪೆಯನ್ನ ಪಡ್ಕೊಳ್ಳೋದು, ಅದಕ್ಕೆ ಶಿವಾರಾಧ್ಯ ಎಂಬುದಾಗಿ ಹೆಸರು. ಆದ್ರಿಂದ ಇನ್ನು ಎರಡನೆಯದಾಗಿ ಏನಪ್ಪಾ ಅಂದ್ರೆ, ಶಿವ ಕೂಡ ನಾವು ಇದು ಸೌಂದರ್ಯ ಲಹರಿಯನ್ನ ನೋಡುವಾಗ ಶಿವ ಶಕ್ತ್ಯಾಯುಕ್ತ ಯದಿ ಭವತಿ ಪ್ರಭವತಿ ಇದೆಯಲ್ವಾ. ಸೃಷ್ಟಿ ಮೊದಲಾದ ಕೆಲಸಗಳನ್ನ ಮಾಡುವುದಕ್ಕೆ ಶಿವ ಒಬ್ಬನೇ ಇದ್ರೆ ಸಾಲದು, ಶಕ್ತಿ ಕೂಡ ಬೇಕು. ಹಾಗಾಗಿ ಆ ಶಕ್ತಿ ಒಡಗೂಡಿದ ಶಿವ ಎಂಥ ಕೆಲಸವನ್ನ ಮಾಡಲು ಕೂಡ ಸಾಮರ್ಥ್ಯವನ್ನ ಹೊಂದ್ತಾನೆ. ಶಕ್ತಿ ಸುಮ್ಮನೆ ಒಲಿದು ಬಿಡ್ತಾಳ, ಅವಳನ್ನ ಆರಾಧಿಸಬೇಕು. ಹಾಗಾಗಿ ಶಿವನು ತಾನು ಮಾಡುವ ಸೃಷ್ಟಿ ಕಾರ್ಯಕ್ಕೆ ಶಕ್ತಿದೇವಿಯ ಅನುಕೂಲವನ್ನ, ಶಕ್ತಿದೇವಿಯ ಅನುಗ್ರಹವನ್ನ ಪ್ರಾರ್ಥನೆ ಮಾಡಿಕೊಂಡ ಅನ್ನುವುದಾಗಿ ಇದ್ದಾಗ, ಶಕ್ತಿದೇವಿಯ ಕೃಪೆಗಾಗಿ, ಶಕ್ತಿದೇವಿಯ ಅನುಗ್ರಹಕ್ಕಾಗಿ, ತಾನು ಮಾಡುವ ಸೃಷ್ಟಿ ಕಾರ್ಯದ ಮುಂದುವರಿಕೆಗೆ ಶಕ್ತಿದೇವಿಯ ಸಹಕಾರಕ್ಕಾಗಿ ಶಿವನು ಮಾಡಿದ ಆರಾಧನೆ ಏನಿದೆ ಅದು ಶಿವಾರಾಧ್ಯ, ಶಿವನಿಂದ ಆರಾಧಿಸಲ್ಪಟ್ಟವಳು. ಆದ್ರಿಂದ ಹೇಳುವಾಗ ಶಿವೋಪಿ ಯಾಂ ಸಮಾರಾಧ್ಯ, ಶಿವನು ಕೂಡ ಯಾರನ್ನು ಆರಾಧಿಸಿ, ಧ್ಯಾನ ಯೋಗ ಅಂದ್ರೆ ಧ್ಯಾನ ಯೋಗವೇ ಮೊದಲಾದ ಯೋಗಗಳಿಂದ ತಾಯಿಯನ್ನ ಆರಾಧಿಸಿ, ಯಾವ ತಾಯಿಯನ್ನ ಆರಾಧಿಸಿ ಅವನೂ ಕೂಡ
ಸರ್ವಸಿದ್ಧನಾದನೋ ಅಂಥ ಅರ್ಧನಾರೀಶ್ವರ ಸ್ವರೂಪನಾದವನನ್ನ ಶಿವಾರಾಧ್ಯ ಎಂಬುದಾಗಿ ಕರೀತಾರೆ ಅನ್ನುವುದು ಶಿವಾರಾಧ್ಯ. ಇನ್ನು ಮೂರನೆಯದಾಗಿ ಶಿವ ಅಂದ್ರೆ ಒಳ್ಳೆಯ ಚಿಂತನೆ. ಶಿವ ಅಂದ್ರೆ ಒಳ್ಳೆಯ ಚಿಂತನೆ. ಪರಮಾತ್ಮನನ್ನ ನಾವು ಪೂಜೆ ಮಾಡೋದು ಅಂದ್ರೆ ನಾವು ಅನ್ಕೊಂಡಿರೋದೇನು, ಬಗೆ ಬಗೆಯಾದ ಹೂವುಗಳನ್ನ ಸಂಗ್ರಹಿಸೋದು, ಬಗೆ ಬಗೆಯಾದ ಸಾಮಗ್ರಿಗಳನ್ನ, ಅಂದ್ರೆ ನಮಗೆ ಬೇಕಾದ್ದೇನಿದೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಹೀಗೆ ಬೇಕಾದ ಸಾಮಗ್ರಿಗಳು. ಇನ್ನು ನೀವು ಕೇಳಿರ್ತೀರಿ, ಇತ್ತೀಚಿನ ದಿನಗಳಲ್ಲಿ ಸುಮ್ಮನೆ ದೇವರ ತಲೆ ಮೇಲೆ ಅರ್ಥ ಇಲ್ಲ ತಾತ್ಪರ್ಯ ಇಲ್ಲದ ಹಾಗೆ ಕೊಡಗಳುಗಟ್ಲೆ ಬಕೆಟ್ಗಳುಗಟ್ಲೆ ತಮ್ಮ ತಪ ಸುರಿತಾ ಇರ್ತಾರೆ. ಅದು ಯಾವ ಒಂದು ಅರ್ಥದ್ದು ಗೊತ್ತಿಲ್ಲ. ಒಂದು ಪದಾರ್ಥ ಅಲ್ಲ, ಎಷ್ಟು ಪದಾರ್ಥ ಸುರಿತಾರೆ ನೀವು ನೋಡಿದೀರಾ. ಇದೆಲ್ಲ ಲೋಕ ವ್ಯವಹಾರಕ್ಕೆ ಹಿತವಾದದ್ದಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅವನ ಮೇಲೆ ಏನೇನೋ ತಂದು ಹಾಕ್ತಾರೆ, ನೀವು ನೋಡ್ತಾ ಇರ್ತೀರ. ಅದರಲ್ಲಿ ಏನಪ್ಪ, ವಿಭೂತಿ ಕಲಸಿದ ನೀರಂತೆ, ಗಂಧ ಕಲಸಿದ ನೀರಂತೆ, ಅರಿಶಿಣ ಎಲ್ಲಾ ನೀರು ಒಟ್ಟಿನಲ್ಲಿ ಆ ರೀತಿ ಅಷ್ಟು ಬಗೆಯ ಸ್ನಾನ ದೇವರಿಗೆ ಮಾಡಿಸ್ದೆ, 1 ಗಂಟೆ ಸ್ನಾನ ಮಾಡಿಸ್ದೆ ಅನ್ನೋ ಪೂಜೆಯಿಂದ ದೇವರು ಪ್ರೀತ ಆಗಲ್ಲ. ಒಳ್ಳೆಯ ಚಿಂತನೆಗಳಿಂದ ದೇವರು ಪ್ರೀತನಾಗ್ತಾನೆ. ಒಳ್ಳೆಯ ಚಿಂತನೆ ಅನ್ನುವುದು ದೇವರ ಪೂಜೆ. ಇಲ್ಲಿ ಶಿವಾರಾಧ್ಯನಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಒಳ್ಳೆಯ ಚಿಂತನೆ ಮತ್ತೆ ಸದಾಚಾರ, ಸನ್ನಡತೆ, ಅವುಗಳನ್ನೇ ದೇವರ ಪೂಜೆಗೆ, ಒಂದು ಆರಾಧನೆಗೆ ನಾವು ಬಳಸಿಕೊಂಡ್ರೆ ಅದು ಶಿವಾರಾಧ್ಯ. ಇದನ್ನ ಯಾರು ನೀವು ಹೇಳಿಬಿಟ್ರೆ ನಾವು ಕೇಳ್ತೀವಾ ಅಂತ ಅನ್ನೋದಾದ್ರೆ, ಲೋಕದಲ್ಲೆಲ್ಲ ಒಂದು ವಿಷಯ ಇದ್ರೆ ನಿಮ್ದೇ ಒಂದು ವಿಚಾರ, ನನ್ನ ವಿಚಾರ ಅಲ್ಲ ಇದು. ಯಾಕೆ ಅಂದ್ರೆ ಭಾಗವತದಲ್ಲಿ ಕಪಿಲ ತಾನು ತಾಯಿ ದೇವಹೂತಿಗೆ ಹೇಳುವಾಗ ಅವನು ಹೇಳ್ತಾನೆ, 10 ಶ್ಲೋಕಗಳಲ್ಲಿ ಅದನ್ನ ವಿವರಿಸ್ತಾನೆ. ಅಮ್ಮ, ಇಂಥ ಪೂಜೆನ ನಾನು ಇಷ್ಟಪಡಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ. ಯಾರು ವೈಭವೋಪೇತವಾಗಿ ಪೂಜೆಗಳನ್ನ ಮಾಡ್ತಾರೋ, ಯಾರು ಆಡಂಬರಕ್ಕಾಗಿ ಪೂಜೆಗಳನ್ನ ಮಾಡ್ತಾರೋ, ಅಮ್ಮ ಅಂತ ಪೂಜೆ ನನಗೆ ಇಷ್ಟ ಇಲ್ಲ. ಅದನ್ನ ಪರಮಾತ್ಮ ಬಾಯಿ ಬಿಟ್ಟು ಕಪಿಲ ರೂಪದಲ್ಲಿ ದೇವಹೂತಿ ಎನ್ನುವ ತನ್ನ ತಾಯಿಗೆ ಉಪದೇಶ ಮಾಡ್ತಾ ಹೇಳಿದಾನೆ. ಆದ್ರಿಂದೇ ಅಹಂ ಸರ್ವೇಷು ಭೂತೇಷು ಭೂತಾತ್ಮಾನ ಸ್ಥಿತ ಸದಾ. ಎಲ್ಲ ಜೀವಿಗಳಲ್ಲಿ ನಾನೇನಾಗಿದ್ದೇನೆ? ಭೂತಾತ್ಮನಾಗಿ ಇದ್ದೇನೆ. ಎಲ್ಲಾ ಜೀವಿಗಳಲ್ಲಿ ಭೂತಾತ್ಮನಾಗಿ ನಾನಿದ್ದೇನೆ. ನನ್ನನ್ನ ತಮ್ ಅವಜ್ಞಾಯ, ನನ್ನನ್ನ ತಿರಸ್ಕರಿಸಿ, ನನ್ನನ್ನ ಗೌರವಿಸದೆ, ಮರ್ತ್ಯ ಕುರುತೆ, ಮನುಷ್ಯ ಯಾವ ಅರ್ಚ ಮಾಡ್ತಾನೋ ಅದು ಅರ್ಚಾ ವಿಡಂಬನಂ, ಪೂಜೆ ಎನ್ನುವ ವಿಡಂಬನೆಯೇ ಹೊರತು ಆ ಪೂಜೆಯನ್ನ ನಾನು ಇಷ್ಟಪಡೋದಿಲ್ಲ. ಕುವೆಂಪುರದು ಒಂದು ಪದ್ಯ, ಏನು, ಕುರುಡನೊಬ್ಬ ಮನೆ ಬಾಗಿಲಿಗೆ ಬಂದಾಗ ಹೋಗು ಅಂತ ಹೇಳಿದೆ. ಸಂಜೆ ಪೂಜೆಗೆ ತಟ್ಟೆ ತುಂಬಾ ಹೂವು ಹಣ್ಣು ಎಲ್ಲ ತಗೊಂಡು ಹೋದ್ರೆ ಗುಡಿಯಲ್ಲಿ ದೇವರಿಲ್ಲ. ಅವನೆಲ್ಲ ಹೋಗಿದ್ದ? ಕುರುಡನ ಒಳಗೆ ಲೀನ ಆಗಿದ್ದ ಅಂತ ಒಂದು ಪದ್ಯ ಇದೆಯಲ್ಲ, ಆ ರೀತಿ. ಅಂದ್ರೆ ಬಂದ ಯಾರಿಗೆ ನಮ್ಮ ಅಗತ್ಯ ಇದೆಯೋ ಅಂಥ ಅಗತ್ಯ ಇರುವವನಿಗೆ ಅಗತ್ಯವಾದ ಒಂದು ಹನಿ ನೀರನ್ನ, ಒಂದು ವಸ್ತ್ರವನ್ನ ಅವನೇನು ಕೇಳ್ತಾನೆ ಅದನ್ನ ಕೊಡುವುದರ ಮೂಲಕ. ಆದರೆ ಇವತ್ತಿನ ಲೋಕದಲ್ಲಿ ಮೋಸಗಾರರಿದ್ದಾರೆ, ವಂಚಕರಿದ್ದಾರೆ, ಅದೆಲ್ಲ ಬೇರೆ ವಿಷಯ. ಆದರೆ ನಾವು ಮಾಡುವಾಗ ನಮ್ಮ ಭಾವನೆಯಲ್ಲಿರುವ ಸದಾಚಾರಕ್ಕೆ ಹೇಳ್ತಾ ಇರುವುದು. ಸದಾಚಾರ ಸನ್ನಡತೆಗೆ ಯಾವ ಒಂದು ಇದೆಯೋ ಆ ಸದಾಚಾರ ಸನ್ನಡತೆಯೇ ಪೂಜೆಯಾಗಿ ಅದರಿಂದ ನಾನು ತೃಪ್ತನಾಗುತ್ತೇನೆ ಅಂತ ಪರಮಾತ್ಮ ಹೇಳಿರುವ ಮಾತನ್ನ ಇಲ್ಲಿ ನಾವು ನೆನಪಿಸಿಕೊಳ್ಳುವಂಥದ್ದು. ಹಾಗಾಗಿ ಅವನು ಹೇಳುವಾಗ ಅಥಮಾಂ ಮೊದಲು ಏನು ಹೇಳ್ದ? ಅಹಂ ಸರ್ವೇಷು ಭೂತೇಷು ಭೂತಾತ್ಮಾನಂ ಅವಸ್ಥಿತ, ಭೂತಾತ್ಮ ಆಗಿ ನಾನಿದ್ದೇನೆ ಅಂತ ಮೊದಲು ಹೇಳ್ದ. ಆದ್ರಿಂದ ಏ ಕುರುವತೆ ಅರ್ಚಾಂ ವಿಡಂಬನಂ, ಅದು ಅರ್ಚಾ ವಿಡಂಬನ ಅಂದ. ಈಗ ಹೇಳ್ತಾ ಇದ್ದಾನೆ ಅಥಮಾಂ ಸರ್ವೇಷು ಭೂತೇಷು, ಎಲ್ಲಾ ಜೀವಿಗಳ ಒಳಗೆ ಭೂತಾತ್ಮಾನಂ ಕೃತಾಲಯಂ, ಭೂತಾತ್ಮನಾಗಿ ನಾನು ಜೀವಿಸ್ತಾ ಇದ್ದೇನೆ, ಮನೆ ಮಾಡಿಕೊಂಡಿದ್ದೇನೆ. ಭೂತಾತ್ಮಾನಂ ಕೃತಾಲಯ, ಮನೆಯನ್ನಾಗಿ ನಾನು ಮಾಡಿಕೊಂಡಿದ್ದೇನೆ. ಆದ್ದರಿಂದ ಅವನನ್ನ ಅಂದ್ರೆ ಎಲ್ಲಾ ಜೀವಿಯನ್ನ ಏನ್ ಮಾಡ್ಬೇಕು? ಅವರನ್ನ ಏನು ಪೀಠ ಹಾಕ್ಬಿಟ್ಟು ಕಾಲ್ ತೊಳೆದು ಅವರಿಗೆ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಇಡಬೇಕೇ ಇಲ್ಲ.
ಅರ್ಹಯೇತ್, ಪೂಜೆ ಮಾಡಬೇಕು. ಹೇಗೆ? ದಾನ ಮಾನಾಭ್ಯಾಮ್, ಅವ್ರು ಏನು ಕೇಳ್ತಾರೆ ಅದನ್ನ ಕೊಡಬೇಕು. ಏನೂ ಕೇಳಲಿಲ್ಲ, ಸಾಮಾನ್ಯ ಪ್ರತಿಯೊಬ್ಬನಿಗೂ, ಒಬ್ಬ ಭಿಕ್ಷುಕನಾಗಿದ್ರು ಮಾನ ಅವನಿಗಿರುತ್ತೆ. ಅವಮಾನ ಮಾಡಿದ್ರೆ ಅವನಿಗೆ ಸಹನೆ ಆಗಲ್ಲ. ಆದ್ರಿಂದ ಪ್ರತಿಯೊಬ್ಬನನ್ನ ಗೌರವಿಸು. ಇದಕ್ಕಿಂತ ದೊಡ್ಡ ಪೂಜೆ ಇನ್ಯಾವುದಿಲ್ಲ. ಇದನ್ನ ನಾವು ಅನೇಕ ಬಾರಿ ಹೇಳಿಕೊಂಡು ಬಂದಿದ್ದೇವೆ. ಯಾವುದನ್ನು ತಿರಸ್ಕರಿಸಬಾರ್ದು, ಯಾವುದಕ್ಕೂ ಹೀನವಾಗಿ ಮಾತಾಡಬಾರ್ದು, ಯಾವುದನ್ನು ಕಾಲಲ್ಲಿ ಒದ್ದಿ ತಳ್ಳಬಾರ್ದು, ಕಸವೇ ಆಗಿದ್ರು, ಇದೆಲ್ಲ ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಇದು ಪರಮಾತ್ಮನ ಪೂಜೆನೆ. ಆದ್ದರಿಂದ ಅರ್ಹಯೇತ್ ಮಾನ ದಾನಾಭ್ಯಾಮ್, ಗೌರವವನ್ನ ತೋರಿಸಬೇಕು. ಅವನಿಗೆ ಯಾವುದೇ ಅರ್ಹತೆ ಇರಬಹುದು, ಅವನ ಅರ್ಹತೆಗೆ ತಕ್ಕ ಗೌರವವನ್ನ ಅವನಿಗೆ ತೋರಿಸಬೇಕು, ದಾನ ಮಾಡಬೇಕು. ಆಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಹೇಗೆ ಅಂದ್ರೆ ಮೈತ್ರಿಯ, ಎಲ್ಲರಲ್ಲಿ ಅರ್ಹಯೇತ್ ಅಂದ್ರೆ ಪೂಜೆ ಮಾಡಬೇಕು ಅಂದ್ರೆ ಹೇಳಿದ್ನಲ್ಲ, ಪೀಠ ಕೊಟ್ಬಿಟ್ಟು ಕೂಡಿಸ್ಬಿಟ್ಟು ದೇವರ ಮನೆ ಪೀಠದಲ್ಲಿ ಅವನ್ನಿಟ್ಟು ಅಲ್ಲ. ಏನ್ ಮಾಡಬೇಕು ಅಂತ ಕೇಳಿದ್ರೆ ಅವನನ್ನ ಮೈತ್ರಿಯ, ಪ್ರೀತಿಯಿಂದ ಮಾತಾಡಿಸು. ಮೈತ್ರಿಯ ಮತ್ತಿನ್ನೇನು? ಅಭಿನ್ನೇನ ಚಕ್ಷುಷ, ಅವನನ್ನ, ಪರಮಾತ್ಮನನ್ನ ಎಷ್ಟು ಗೌರವದಿಂದ ನೋಡ್ತೀಯೋ, ಪರಮಾತ್ಮನಿಗೆ ಎಂಥ ಉನ್ನತ ಭಾವವನ್ನ ಹೃದಯದಲ್ಲಿ ಕೊಟ್ಟು ಆರಾಧಿಸ್ತೀಯೋ, ಪರಮಾತ್ಮನಿಗೆ ದೇವರಿಗೆ ಇಡದ, ಬಿಡಬೇಡ, ಇದು ಹೊಳ್ತೋಗಿದೆ, ಇದು ಪಕ್ಕಕ್ಕಿಡು, ಉಳ್ತೋಗಿದೆ ಅದು ಅವನಿಗೆ ಕೊಟ್ಟು ಬಿಡು, ಅದಲ್ಲ. ಅವನಿಗೆ ಕೊಡುವಾಗ್ಲೂ ನೀನು ದೇವರಿಗೆ ಎಂಥದಿಡ್ತೀಯ ಅಂಥ ಶ್ರೇಷ್ಠವಾದದ್ದನ್ನೇ ಅವನಿಗೂ ಕೊಟ್ರೆ ಅದು ಅಭಿನ್ನೇನ ಚಕ್ಷುಷ. ಕೆಟ್ಟೋಗಿದೆ, ಕೊಳ್ತೋಗಿದೆ, ಅದು ಹಾಕಿಬಿಡು, ಅವನಿಗೆ ಕೊಟ್ಟು ಬಿಡು ಅಲ್ಲ. ಯಾವುದು ಉತ್ತಮವಾದುದೋ ಅದನ್ನ ಹೇಗೆ ದೇವರಿಗೆ ಅರ್ಪಣೆ ಮಾಡ್ತೀಯೇ, ಅದೇ ರೀತಿಯಲ್ಲಿ ಅತಿ ಉತ್ಕೃಷ್ಟವಾದದ್ದನ್ನ ಬಂದವನಿಗೆ ಕೊಡಬೇಕು. ಆ ರೀತಿ ಮಾಡುವ ಪೂಜೆ ಇದೆಯಲ್ಲ, ಅಂಥ ಪೂಜೆಯನ್ನ ನಾನು ಇಷ್ಟಪಡ್ತೇನೆ, ಅದನ್ನ ನಾನು ಗೌರವಿಸ್ತೇನೆ ಅಂತ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಸುಮಾರು 10-12 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಆದ್ದರಿಂದ ಈಗ ಶಿವಾರಾಧ್ಯ ಅಂದಾಗ ಪರಮಾತ್ಮನನ್ನ ನಾವು ಯಾವ ರೀತಿ ಪೂಜಿಸಬೇಕಪ್ಪ ಅಂತ ಕೇಳಿದ್ರೆ, ಎಲ್ಲ ಜೀವಿಗಳಲ್ಲಿರುವ ಪರಮಾತ್ಮನನ್ನ ಗುರುತಿಸಿ ಅವರವರಿಗೆ ತಕ್ಕಂಥದ್ದು. ಇದಕ್ಕೊಂದು ಕಥೆ ಹೇಳ್ತಾರೆ, ಕೇಳಿರ್ತೀರಿ. ಇದರೊಳಗೆ ಮಿತ್ರ ಲಾಭದಲ್ಲಿ ಕೂಡ ಬರುತ್ತೆ. ಒಂದು ಕೊಕ್ಕರೆ ಮತ್ತೆ ಒಂದು ನರಿ ಸ್ನೇಹಿತರಾಗಿರ್ತಾರೆ. ಎಲ್ಲ ದೊಡ್ಡವರು ನಮ್ಗಿದೆ ಅಂತ ಕಥೆ ಅನ್ಕೊಳ್ಬೇಡಿ, ತತ್ವ ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಒಂದು ಕೊಕ್ಕರೆ ಒಂದು ನರಿ ಸ್ನೇಹಿತರಾಗಿರ್ತಾರೆ. ಒಂದು ದಿವಸ ಏನಾಗುತ್ತೆ, ಈ ಕೊಕ್ಕರೆನ ನರಿ ತನ್ನ ಮನೆಗೆ ಔತಣಕ್ಕೆ ಕರೆಯುತ್ತೆ. ತನ್ನ ಮನೆಗೆ ಔತಣಕ್ಕೆ ಕರೆದಾಗ ನರಿ ಕೊಕ್ಕರೆಯನ್ನ ತನ್ನ ಮನೆಗೆ ಔತಣಕ್ಕೆ ಕರೆಯುತ್ತೆ. ಕರೆದಾಗ ಅದೇನ್ ಮಾಡುತ್ತೆ, ನರಿ ಯಾವುದರಲ್ಲಿ ಊಟ ಮಾಡುತ್ತೆ? ತಟ್ಟೆ ತರಹದಲ್ಲಿ, ಯಾಕೆಂದ್ರೆ ನೆಕ್ಕಬೇಕಲ್ವಾ. ಆ ತರಹದಲ್ಲಿ ಈ ಕೊಕ್ಕರೆಯನ್ನ ಕರೆದಿದೆ. ಕೊಕ್ಕರೆಗೆ ಔತಣ ಎಲ್ಲ ಮಾಡಿದ್ಮೇಲೆ ತಟ್ಟೆಯಲ್ಲಿ ಪಾಯಸ ಹಾಕಿ ಇಟ್ಟಿದೆ. ಕೊಕ್ಕರೆ ಕುಡಿಯಕ್ಕಾಗುತ್ತೋ? ಇಲ್ಲ ತಾನೆ. ಅದು ತುಂಬಾ ನೋವಾಗುತ್ತೆ. ಈಗ ಮೈತ್ರಿಯ ಅಭಿನ್ನೇನ ಚಕ್ಷುಷ ಅನ್ನುವಾಗ ನನ್ನಂತೆ ಅಂತ ತಿಳ್ಕೊಳ್ಳೋದಲ್ಲ, ಅದರಂತೆ ಅಂತ ತಿಳ್ಕೊಂಡು ನೀನು ಸೇವೆ ಮಾಡಬೇಕು. ಅದಕ್ಕೇನ್ ಮಾಡ್ತು ಕೊಕ್ಕರೆ? ತಾನು ಯೋಚನೆ ಮಾಡ್ಕೊಳ್ತು, ತನ್ನ ಮನೆಗೆ ಊಟಕ್ಕೆ ಕರೀತು ನರಿಯನ್ನ, ನಮ್ಮನೆಗೆ ಬಾ ಈ ಸಲ ನೀನು ಅಂತ. ಅದೇನ್ ಮಾಡ್ತು, ಕೊಕ್ಕರೆಗೆ ಕೂಜಿ ತರ ಇರಬೇಕು, ಅದು ಕೊಕ್ಕು ಒಳಗೆ ಹಾಕಿ ಹೀರ್ಕೊಳ್ಳುತ್ತೆ. ಅಂತ ಪಾತ್ರೆ ಒಳಗೆ ಇದಕ್ಕೆ ಊಟ ಇಡ್ತು. ನರಿಗೆ ತಿನ್ನಕ್ಕಾಗುತ್ತೋ? ಇಲ್ಲ. ಆದ್ರಿಂದ ಮೈತ್ರಿಯ ಅಭಿನ್ನೇನ ಚಕ್ಷುಷ ಅನ್ನುವಾಗ ಯಾರಿಗೆ ಯಾವ ತರಹದ್ದು ಕೊಡಬೇಕು, ಆ ತರಹದ ತಟ್ಟೆಯಲ್ಲಿ ಯಾರಿಗೆ ಯಾವ ಆಹಾರನೋ ಅಂಥ ಆಹಾರವನ್ನ ಹಾಗೆ ಕೊಡುವುದರ ಮೂಲಕ ನಾವು ಅನ್ಕೊಳ್ತೇವೆ. ಮಿತ್ರಲಾಭದಲ್ಲಿ ಇಂಥ ಕಥೆಗಳಿದ್ರೂ ಕೂಡ ಅಗಾಧವಾದ ತತ್ವಸಹಿತವಾದ ಕಥೆಗಳೇ ಇದೆಲ್ಲ. ಜೀವನಕ್ಕೆ ಬೋಧೆ ಇಲ್ಲದೆ ಇದ್ರೆ 6 ತಿಂಗಳಲ್ಲಿ ರಾಜಕುಮಾರರು ಬುದ್ಧಿವಂತರಾಗೋದು ಹೇಗೆ? ಪ್ರತಿಜ್ಞೆ ಅದು ತಾನೆ. ಪೆದ್ದರಾಗಿರೋ ರಾಜಕುಮಾರರನ್ನ ಎಲ್ಲಾ ಕಡೆಗೆ ಕಳಿಸಿ ನೋಡ್ದ ರಾಜ, ಯಾರು ಅವರನ್ನ ಬುದ್ಧಿವಂತರನ್ನಾಗಿ ಮಾಡ್ಲಿಲ್ಲ. ಡಂಗುರ ಹೊಡೆಸ್ದ, ನನ್ನ ಮಕ್ಕಳನ್ನ ಯಾರು ಬುದ್ಧಿವಂತರನ್ನಾಗಿ ಮಾಡ್ತಾರೋ ಅವರಿಗೆ ನಾನು ಇಂಥದ್ದು ಕೊಡ್ತೇನೆ ಅಂತ. ಆಗ ಒಬ್ಬ ವಿದ್ವಾಂಸ ಬಂದ, 6 ತಿಂಗಳಲ್ಲಿ ನಿನ್ನ ಮಕ್ಕಳನ್ನ ನಾನು ಬುದ್ಧಿವಂತರನ್ನಾಗಿ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಈ ಕಥೆಗಳೇ ಅವನು ಹೇಳಿರೋದು. ಕಥೆ ಕೇಳುವಾಗ ನಮ್ಗೆ ಏನ್ ಅನ್ಸುತ್ತೆ, ಇದರಲ್ಲಿ ಏನಿದೆ ವಿಷಯ? ಆದರೆ ಇಷ್ಟಕ್ಕೆ ನಿಲ್ಲಲ್ಲ.
ಅಗಾಧವಾದ ತತ್ವ ಇದೆ ಕಥೆನಲ್ಲಿ. ನಾವು ಆಳಕ್ಕೆ ಹೋಗ್ತಾ ಹೋದಾಗ ರಾಜಕೀಯ ದೃಷ್ಟಿಯಿಂದ ಇರುವ ಕಥೆನೇ ಬೇರೆ. ಇದೇ ಕಥೆನ ರಾಜಕೀಯ ದೃಷ್ಟಿಯಲ್ಲಿ ನಾವು ಹೇಳೋದು ಬೇರೆ, ತತ್ವ ದೃಷ್ಟಿಯಿಂದ ಹೇಳೋದು ಬೇರೆ, ಅಧ್ಯಾತ್ಮ ದೃಷ್ಟಿಯಿಂದ ಬೇರೆ, ಒಂದೇ ಕಥೆ. ಆದ್ರಿಂದ ಮೈತ್ರಿಯ ಅಭಿನ್ನೇನ ಚಕ್ಷುಷ, ಇಷ್ಟು ಅಗಾಧವಾದ ತತ್ವ ಇರುವ ಕಥೆ ಇರೋದರಿಂದನೇ ಆ ರಾಜಕುಮಾರರು 6 ತಿಂಗಳಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನ ಪಡೆದ ಜ್ಞಾನಿಗಳಾಗಿ ಆದರು ಅನ್ನೋದನ್ನ ನೋಡ್ತೇವೆ. ಹಾಗೆ ಇಲ್ಲಿ ಅಭಿನ್ನವಾದ ಚಕ್ಷು ಇಟ್ಟುಕೊಂಡು ಏನ್ ಮಾಡಬೇಕು, ಪ್ರತಿಯೊಂದು ಜೀವವನ್ನ ನಾವು ಗೌರವಿಸ್ತೇವಲ್ಲ, ಆ ಗೌರವ ಪರಮಾತ್ಮನ ಆರಾಧನೆ. ಆದ್ರಿಂದ ಶಿವಾರಾಧ್ಯ. ಶಿವ ಅಂದ್ರೆ ಮಂಗಳಮಯವಾದ ಚಿಂತನೆ, ಸದಾಚಾರ, ಸನ್ನಡತೆ, ಇವುಗಳ ಮೂಲಕ ಜೀವಿಗಳನ್ನ ನಾವು ಅರ್ಹಯೇತ್, ಯಾವ ರೀತಿಯಲ್ಲಿ ದಾನ ಮಾನಾಭ್ಯಾಂ ಮೈತ್ರಿಯ ಅಭಿನ್ನೇನ ಚಕ್ಷುಷ, ಈ ರೀತಿ ಮಾಡಿದ ಪೂಜೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ದು ಅನ್ನುವುದನ್ನ ಪರಮಾತ್ಮ ತಾನೇ ಘೋಷಣೆ ಮಾಡಿಕೊಂಡಿದ್ದಾನೆ. ಹಾಗಾಗಿ ಈ ರೀತಿಯ ಪೂಜೆಯನ್ನ ಮಾಡಬೇಕು. ಶಿವಾರಾಧ್ಯ, ಇದು ಶಿವದೂತಿ, ಶಿವಾರಾಧ್ಯ. ಇನ್ನು ಶಿವಮೂರ್ತಿ. ಶಿವಮೂರ್ತಿ ಅಂದ್ರೆ ಶಿವನಂತೆ ಆಕಾರ. ಮೂರ್ತಿ ಅಂದ್ರೇನು? ಒಂದು ಆಕಾರ, ಇಂದ್ರಿಯಗಳು ಗ್ರಹಿಸುವಂತ ಒಂದು ಆಕಾರ ಏನಿದೆ ಅದನ್ನ ಮೂರ್ತ ಅಂತ ಕರೀತಾರೆ. ಪ್ರಪಂಚ 2 ರೂಪದಲ್ಲಿದೆ, ಮೂರ್ತ ಮತ್ತು ಅಮೂರ್ತ. ಮೂರ್ತ ರೂಪ ಅಂದಾಗ ಕಾಣುವಂಥದ್ದು. ಈಗ ಗಾಳಿ ನಮಗೆ ಕಾಣಲ್ಲ, ವಿದ್ಯುತ್ ನಮಗೆ ಕಾಣಲ್ಲ, ಆದ್ರೆ ಇದೆಯೋ ಇಲ್ವೋ? ಇದೆ. ಆ ರೀತಿಯಲ್ಲಿ ಮೂರ್ತ ಮತ್ತು ಅಮೂರ್ತ ರೂಪದ 2 ಏನಿದೆ, ಅದರಲ್ಲಿ ಮೂರ್ತ ರೂಪದಲ್ಲಿ ಇರುವುದನ್ನ ಮೂರ್ತಿ ಅಂತಾರೆ. ಎಂಥ ಮೂರ್ತಿ ಅಂದ್ರೆ ಶಿವ ಮೂರ್ತಿ, ಮಂಗಳಮಯವಾದ ಮೂರ್ತಿ. ಯಾವುದನ್ನ ನೋಡಿದರೆ ಮೇಲೆ ಹೇಳಿಕೊಂಡಂತೆ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೋ, ಯಾವುದನ್ನ ನೋಡಿದರೆ ಮನಸ್ಸಿಗೆ ಒಂದು ಹಾಯಾಗತ್ತೋ, ಯಾವುದನ್ನ ನೋಡಿದಾಗ ಒಂದು ತಂಪು, ಒಂದು ಶಾಂತಿ, ಒಂದು ಸುಖ, ಒಂದು ಸಂತೋಷ, ಏನೋ ಒಂದು ನೆಮ್ಮದಿ ದೊರಕುತ್ತೋ ಅದು ಶಿವ ಮೂರ್ತಿ. ಅದು ಎಲ್ಲರಿಗೂ ಒಂದೇ ಆಗಿರ್ಬೇಕಾಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದನ್ನ ನೋಡಿದಾಗ ಆನಂದ ಸಿಕ್ಕತ್ತೆ, ಒಬ್ಬೊಬ್ಬರಿಗೆ ಒಂದೊಂದನ್ನ ನೋಡಿದಾಗ ಇರಿಟೇಟ್ ಆಗುತ್ತೆ, ಅವರನ್ನ ತಳ್ಳಿ ಬಿಸಾಕೋಣ ಅನ್ನುವಂತೆ ಅನಿಸುತ್ತೆ. ಆದ್ರಿಂದ ಯಾರಿಗೆ ಯಾವುದು ಶಿವಮಯವಾದ ಭಾವನೆಯನ್ನ, ಶಿವಮಯವಾದ ಆನಂದವನ್ನ, ಅನುಭೂತಿಯನ್ನ ಕರುಣಿಸುತ್ತೋ ಅದು ಶಿವಮೂರ್ತಿ. ಹಾಗೆ ಶಿವಮೂರ್ತಿ ರೂಪದಲ್ಲಿ ಅವನಿಗೆ ಯಾವುದೋ ಒಂದು ಆಕಾರ ಆನಂದ ಕೊಡುತ್ತೆ, ಅದೇನ್ರಿ ಅದಲ್ಲ ಇದೆ ಅನ್ನುವಂತೆ ಇಲ್ಲ. ಭಾರತದ ಮಹಿಮೆ ಅದೇ. ಯಾರು ಯಾರಿಗೆ ಯಾವ ಯಾವ ಮೂರ್ತಿ ತನ್ಮಯತೆಯನ್ನ ಉಂಟು ಮಾಡುತ್ತೋ, ಯಾರು ಯಾರಿಗೆ ಯಾವ ಯಾವ ಮೂರ್ತಿಯಿಂದ ಆನಂದ, ಸುಖ, ಸಂತೋಷ, ನೆಮ್ಮದಿ, ತೃಪ್ತಿಗಳು ಉಂಟಾಗುತ್ತೋ ಅದು ಶಿವಮೂರ್ತಿ. ಅವರವರು ಆಯಾಯ ಮೂರ್ತಿಗಳನ್ನ ಆರಾಧಿಸಬಹುದು. ನಾನು ಆರಾಧಿಸಿದ ಮೂರ್ತಿಯನ್ನೇ ನೀನು ಆರಾಧಿಸಬೇಕು ಅನ್ನುವಂಥ ನಿಯಮ ಇಲ್ಲ. ನಾನು ರಾಮರ ದೇವಸ್ಥಾನಕ್ಕೆ ಹೋದ್ರೆ ನೀನು ರಾಮರ ದೇವಸ್ಥಾನಕ್ಕೆ ಬರಬೇಕಿಲ್ಲ, ನಿನ್ನಿಷ್ಟ. ನೀನು ಮಾರಿ ದೇವಸ್ಥಾನಕ್ಕೆ ಹೋಗ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು, ಇಲ್ಲ ಬಾಬಾ ಗುಡಿಗೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅದು ನಿಮ್ಮ ನಿಮ್ಮ ಇಚ್ಛಾ. ಆದರೆ ಎಲ್ಲ ಮೂರ್ತಿ, ಪ್ರತಿಯೊಂದು ಮೂರ್ತಿ, ಯಾವ ಮೂರ್ತಿ ಜೀವಿಗೆ ನೆಮ್ಮದಿಯನ್ನ, ಸಂತೋಷವನ್ನ, ಶಾಂತಿಯನ್ನ, ಸುಖವನ್ನ, ಆನಂದವನ್ನ ಕೊಡುತ್ತೋ ಅದು ಶಿವ ಮೂರ್ತಿ. ಅದು ಒಬ್ಬೊಬ್ಬರಿಗೆ ಭಿನ್ನ ಆಗಬಹುದು. ಭಿನ್ನ ಆದರೂ ಭಿನ್ನ ಭಿನ್ನವಾದದ್ರಲ್ಲೂ ಇರೋದು ಯಾರು? ಪರಮಾತ್ಮ ಅನ್ನುವುದು ಒಂದೇ. ಆದ್ರಿಂದ ಪರಮಾತ್ಮ ಬೇರೆ ಅಲ್ಲ. ನಿಮಗೆ ಸುಬ್ರಹ್ಮಣ್ಯ, ಇನ್ನೊಬ್ಬನಿಗೆ ಇನ್ನೊಂದು, ಮತ್ತೊಬ್ಬನಿಗೆ ಮತ್ತೊಂದು ಅಂತಿದ್ದಾನೆ ಅಂದ್ಬಿಟ್ಟು ಅಷ್ಟು ರೀತಿ ಪರಮಾತ್ಮ ಅಲ್ಲ. ಪರಮಾತ್ಮ ಒಬ್ಬನೇ. ಹೇಗೆ ಒಂದೇ ವ್ಯಕ್ತಿ ಒಬ್ಬನಿಗೆ ತಾಯಿಯಾಗಿ, ಒಬ್ಬನಿಗೆ ಪತ್ನಿಯಾಗಿ, ಒಬ್ಬನಿಗೆ ಶಿಕ್ಷಕಿಯಾಗಿ, ಒಬ್ಬನಿಗೆ ಅಕ್ಕ ಆಗಿ, ಒಬ್ಬನಿಗೆ ತಂಗಿಯಾಗಿ, ಹೀಗೆ ಒಂದೇ ವ್ಯಕ್ತಿ ಎಷ್ಟು ರೂಪದಲ್ಲಿ. ಆದರೆ ವ್ಯಕ್ತಿ ಬೇರೆನೋ ಇಲ್ಲ, ಹೆಸರು ಬೇರೆ ಮತ್ತೆ ಸ್ಥಾನ ಬೇರೆ ಅಲ್ವಾ? ಆದರೆ ಹೆಸರು ಸ್ಥಾನ ಬೇರೆಯಾದರೂ ವ್ಯಕ್ತಿ ಒಂದೇ. ಅದೇ ರೀತಿಯಲ್ಲಿ ಪರಮಾತ್ಮ ಬೇರೆ ಬೇರೆ ಇರಬಹುದು, ಆದರೆ ಸಮಾನ ಭಾವ, ಸಮಾನ ಆನಂದ ಅದನ್ನು ಕೊಡುವಂಥದ್ದು ಶಿವ ಮೂರ್ತಿ. ಆದ್ರಿಂದ ಏಕೋ ರುದ್ರ, ಇದು ನಮ್ಮ ಮಾತಲ್ಲ, ಉಪನಿಷತ್ತು ಹೇಳುವ ಮಾತು. ಏಕೋ ರುದ್ರ ಸರ್ವಭೂತೇಷು ಗೂಢ, ಎಲ್ಲಾ ಜೀವಗಳ ಒಳಗೆ
ಪರಮಾತ್ಮ ಏನಾಗಿದ್ದಾನೆ? ರಹಸ್ಯವಾಗಿದ್ದಾನೆ. ಅವನು ಮಾಯಾ ರೂಪದಲ್ಲಿ ಇದ್ದಾನೆ. ಅವನು ಸಕಲಹ, ಸಕಲನೂ ಆಗಿದ್ದಾನೆ, ನಿಷ್ಕಲಹ, ಕಲಾರಹಿತನು ಅಂದ್ರೆ ಅವಯವಗಳಿಲ್ಲದವನು ಕೂಡ ಆಗಿದ್ದಾನೆ. ಹಾಗಿರುವಂತ ಅವನು ಸಯೇವ ದೇವಿ, ಅವನೇ ದೇವಿ, ಸಯೇವ ದೇವಃ, ಅವನೇ ದೇವ. ಆ ಎರಡೂ ರೂಪದಲ್ಲಿ ಇದ್ದಾನೆ. ನಚ ತದ್ವಿಭಿನ್ನ, ಎರಡು ಬೇರೆ ವಸ್ತುಗಳಲ್ಲ. ಆದ್ರಿಂದ ಶಿವರೂಪ ಶಿವಾರೂಪ ಎರಡೂ ಕೂಡ ಒಂದೇ. ಶಿವಮೂರ್ತಿ ಅಂದಾಗ ಶಿವನ ರೂಪ, ಶಿವೆಯ ರೂಪ ಎರಡೂ ಕೂಡ ಯಾರ ರೂಪ? ಒಂದೇ ಪರಮಾತ್ಮನ ರೂಪ. ಯಾರು ರಾಮ, ಯಾರು ಕೃಷ್ಣ, ಯಾರು ಸುಬ್ರಹ್ಮಣ್ಯ, ಯಾರು ಗಣಪ, ಯಾರು ಏನೇನೋ ಇದೆಯೋ ದೇವತೆಗಳು ನೂರಾರು ಸಾವಿರಾರು, ಆ ಎಲ್ಲ ಒಂದೇ ಪರಮಾತ್ಮ ಅನ್ನುವುದನ್ನ ಅದನ್ನು ಕೂಡ ನಾವು ಅನೇಕ ಸಲ ಹೇಳ್ಕೊಂಡಿದ್ದೇವೆ. ಅಂತಶ್ಚರತಿ ಭೂತೇಶು ಗುಹಾಯಾಮ್ ವಿಶ್ವಮೂರ್ತಿಷು ಅಂತ ಪ್ರಪಂಚದಲ್ಲಿರುವ ಅನೇಕ ಮೂರ್ತಿಗಳು ಇದೆ, ಎಷ್ಟೋ ಆಕಾರಗಳು. ಎಲ್ಲದರ ಒಳಗೆ ಒಂದು ಸಂಚಾರ ಮಾಡ್ತಾ ಇರುವ ಚೈತನ್ಯ ಇದೆ. ಅದೇ ಸಬ್ರಹ್ಮ ಸಶಿವ ಸಹರಿಸೇಂದ್ರ ಸೋಕ್ಷರ ಪರಮಸ್ವರಾಟ್. ಆದ್ರಿಂದ ಅದೇ ಎಲ್ಲನೂ ಆಗಿರುವಂಥದ್ದು. ಆದ್ರಿಂದ ಎಲ್ಲ ಜೀವಿಗಳ ಒಳಗೆ ಯಾವ ಚೈತನ್ಯ ಇದೆಯೋ ಆ ಚೈತನ್ಯವೇ ಶಿವೆ, ಆ ಚೈತನ್ಯವೇ ಶಿವ, ಆ ಚೈತನ್ಯವೇ ಇಂದ್ರ, ಆ ಚೈತನ್ಯವೇ ವಿಷ್ಣು, ಆ ಚೈತನ್ಯವೇ ಪ್ರಜಾಪತಿ, ಆ ಚೈತನ್ಯವೇ ವಾಯು, ಆ ಚೈತನ್ಯವೇ ವರುಣ, ಆ ಚೈತನ್ಯವೇ ಏನೇನು ಇದೆಯೋ ಆ ಎಲ್ಲವೂ ಕೂಡ. ಆದ್ರಿಂದ ಶಿವ ಮೂರ್ತಿ. ಈ ಎಲ್ಲಾ ರೂಪಗಳಲ್ಲಿ ಪರಮಾತ್ಮ ಜೀವಿಗಳ ಅನುಗ್ರಹಕ್ಕಾಗಿ ಈ ಮೂರ್ತಿಗಳನ್ನ ತಳೆದಿರೋದು ಈ ಕಾರಣಕ್ಕೆ, ಜೀವಿಗಳನ್ನ ಅನುಗ್ರಹಿಸಕ್ಕೆ ಈ ರೂಪಗಳಲ್ಲಿ ಪರಮಾತ್ಮ ಇದ್ದಾನೆ. ಇದು ಶಿವ ಮೂರ್ತಿ. ಇನ್ನು ಶಿವ ಅಂದಾಗ ನಮಗೆ ಮಂಗಳವನ್ನ ಉಂಟು ಮಾಡುವಂತಹ ಒಂದು ಮೂರ್ತಿ ಅಂತ ಹೇಳ್ಕೊಂಡ್ವಿ. ಆದ್ರಿಂದಲೇ ಹಿರಣ್ಯವರ್ಣಂನಲ್ಲಿ ನಾವು ಹೇಳುವಾಗ ಅಲಕ್ಷ್ಮೀರ್ನಶ್ಯತಾಂ ತ್ವಾಂ ಋಣೇ ಅಂತೇವೆ. ನಮ್ಮ ಮನೆಯಲ್ಲಿರುವ ಅಲಕ್ಷ್ಮಿ ದೂರ ಆಗುವುದಕ್ಕೋಸ್ಕರ ನಾನು ನಿನ್ನನ್ನು ಆಶ್ರಯಿಸ್ತೇನೆ ಅಂದಾಗ, ಯಾವ ತಾಯಿಯನ್ನ ಆಶ್ರಯಿಸಿದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸಮೃದ್ಧ ಆಗುತ್ತೋ ಅದು ಶಿವ ಮೂರ್ತಿ. ಹೀಗೆ ತಾಯಿಯ ಶಿವಮೂರ್ತಿಯನ್ನ ಕ್ಷೇಮಕರವಾದ ಮೂರ್ತಿ, ಮೋಕ್ಷಕರವಾದ ಮೂರ್ತಿ, ಮಂಗಳಕರವಾದ ಮೂರ್ತಿ, ಶಾಂತಿ ಸುಖ ಸಮೃದ್ಧಿಗಳನ್ನು ಕರುಣಿಸುವ ಮೂರ್ತಿ, ಅದು ಶಿವ ಮೂರ್ತಿ. ಶಿವದೂತಿ, ಶಿವಾರಾಧ್ಯ, ಶಿವಮೂರ್ತಿ. ನೆಕ್ಸ್ಟ್ ಶಿವಂಕರಿ. ಎಲ್ಲ ಅದೇ ಅರ್ಥದಲ್ಲೇ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ. ಶಿವಂಕರಿ ಅಂದ್ರೆ ಶಿವವನ್ನ ಕರಿ, ಉಂಟು ಮಾಡು. ಶಿವ ಅಂದ್ರೆ ಒಂದು ಹೇಳ್ಕೊಂಡಿದ್ದೇವೆ, ಮೋಕ್ಷ, ಕಲ್ಯಾಣ, ಮಂಗಳ ಇತ್ಯಾದಿ. ಅವುಗಳನ್ನ ಕರಿ ಅಂದ್ರೆ ಉಂಟು ಮಾಡುವ, ಶಿವಂಕರಿ, ಮಂಗಳವನ್ನ ಉಂಟು ಮಾಡುವ. ಹಾಗಾಗಿ ಅದಕ್ಕೆ ಹೇಳಿದ್ದು ಶಿವದೂತಿ ಅನ್ನುವುದರಿಂದ ನಾವು ಅದೊಂದು ವಿದ್ಯೆ ಅಂತ ಭಾವಿಸಿಕೊಂಡ್ರೆ ಸೂಕ್ಷ್ಮ ರೂಪಿಣಿವರೆಗೆ ಇರುವಂತಹ ಪರಬ್ರಹ್ಮ ವಸ್ತು, ಆ ಪರಬ್ರಹ್ಮ ವಸ್ತುವಿನ ಪರಮ ಕೃಪೆ. ಇದು ಎರಡನ್ನೂ ಅದಕ್ಕೋಸ್ಕರನೇ ಆರಂಭ ಮಾಡಿದೇವಲ್ಲ, ರಾಜರಾಜಾರ್ಚಿತ ಇಂದ ಸ್ವರೂಪಿಣಿವರೆಗೆ ನಾವು ಹೇಳಿಕೊಂಡಾಗ ಪರಮತಾಯಿಯ ಪರಮ ಕೃಪೆ, ಪರಮಶಿವನ ಪರಮ ಕೃಪೆ ಎರಡರ ಲಾಭವೂ ಕೂಡ ನಮಗೆ ಆಗತ್ತೆ. ಆದ್ರಿಂದ ಈ ಒಂದು ಶಕ್ತಿಯನ್ನ ಅಂದ್ರೆ ಯಾರು ಶಿವಮೂರ್ತಿಯಾಗಿ ಅವಳು ಶಿವನಿಗೆ ಮೂರ್ತಿಯಾಗಿದ್ದಾಳೆ. ಶಿವನಿಗೆ ಮೂರ್ತಿ ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಲಿಂಗ ಪುರಾಣ ಹೇಳುತ್ತೆ. ಶಿವನಿಗೆ ಶರೀರ ರೂಪದಲ್ಲಿದ್ದಾಳೆ ಯಾರು? ದೇವಿ. ಶಿವನಿಗೆ ಅಧಿಭೂತದಲ್ಲಿ ಅಧಿಭೂತ ಸ್ವರೂಪದಲ್ಲಿದ್ದಾಳೆ. ಶಿವನಿಗೆ ಶಕ್ತಿ ರೂಪದಲ್ಲಿದ್ದಾಳೆ. ಶಿವನಿಗೆ ದೈವತ ರೂಪದಲ್ಲಿದ್ದಾಳೆ. ಎಷ್ಟು ಮೂರ್ತಿಗಳು ನೋಡಿ ಶಿವನಿಗೆ. ಶಿವನಿಗೆ ಶಕ್ತಿ ರೂಪ, ಶಿವನಿಗೆ ಶರೀರ ರೂಪ, ಶಿವನಿಗೆ ಅಧಿಭೂತ ರೂಪ, ಶಿವನಿಗೆ ಅಧಿದೈವತ ರೂಪ, ಶಿವನಿಗೆ ಅಂತರಾತ್ಮ ರೂಪ, ಶಿವನಿಗೆ ಐಶ್ವರ್ಯ ರೂಪ, ಶಿವನಿಗೆ ಮಾಯಾ ರೂಪ, ಹೀಗೆ ಮತ್ತೆ ಶಿವನಿಗೆ ಆಸನ ರೂಪ, ಶಿವನ ಇಚ್ಛಾ ರೂಪ, ಈ ಎಲ್ಲವೂ ಕೂಡ ತಾಯಿನೇ. ಆದ್ರಿಂದ ಈಗ ಶಿವಂಕರಿ ಅಂದ್ರೆ ಏನೇನ್ ಸಿಕ್ತು ನಮಗೆ? ಶಿವನ ಶರೀರ ಸಿಕ್ತು, ಶಿವನ ಶಕ್ತಿ ಸಿಕ್ತು, ಅಧಿದೈವಿಕವಾದಂತಹ ಪುಣ್ಯ ಫಲ ಸಿಕ್ತು, ಶಿವನ ಅಂತರಾತ್ಮದ ಲಾಭ ಸಿಕ್ತು, ಶಿವನ ಐಶ್ವರ್ಯ ಏನಿದೆ. ಅಯ್ಯಪ್ಪ, ಶಿವನ ಐಶ್ವರ್ಯ ಯಾರಿಗೂ ಬೇಡ ಅಲ್ಲ. ಶಿವನ ಐಶ್ವರ್ಯ ಪರಮೈಶ್ವರ್ಯ, ಯಾರಿಗೂ ಲಭಿಸದ ಐಶ್ವರ್ಯ.
ಅಂಥ ಪರಮ ಐಶ್ವರ್ಯ, ಆ ಪರಮ ಐಶ್ವರ್ಯ ಅದರ ಮನೆ ತಾಯಿ, ಆದ್ರಿಂದ ಅದು ಸಿಕ್ತು. ಹೀಗೆ ಶಿವಂಕರಿ ಅಂದಾಗ ಈ ಎಲ್ಲವನ್ನು ಅವಳು ಕೊಡ್ತಾಳೆ. ಯಾವ್ಯಾವುದು ಶಿವನಿಗೆ ಅವಳು ಏನೇನಾಗಿದ್ದಾಳೆ, ಶರೀರ ರೂಪಿಣಿಯಾಗಿದ್ದಾಳೆ, ಶಕ್ತಿ ರೂಪಿಣಿಯಾಗಿದ್ದಾಳೆ ಇತ್ಯಾದಿ, ಆ ಎಲ್ಲವನ್ನು ಇವಳನ್ನು ಆಶ್ರಯಿಸಿದರೆ ಆ ಎಲ್ಲವನ್ನು ಅವಳು ಕರುಣಿಸಿ ಕೊಡ್ತಾಳೆ. ಮತ್ತೆ ಇನ್ನೇನು ಮಾಡ್ತಾಳೆ, ಶಿವಂಕರಿ. ಅಶಿವ ಯಾವುದು ನಮಗೆ ಅಂದ್ರೆ ಅಮಂಗಳ ಯಾವುದು, ಅವಿದ್ಯೆ. ಅವಿದ್ಯೆಗಿಂತ ದೊಡ್ಡ ಅಮಂಗಳ ಇನ್ಯಾವುದಿಲ್ಲ. ಅವಿದ್ಯೆ ಅಂದ್ರೆ ಏನು ಅಂದ್ರೆ ಓದದೇ ಇರೋದಾ ಅಥವಾ ತಪ್ಪಾಗಿರೋದನ್ನು ಓದಿದ್ದ ಅಂತ ಕೇಳಿದ್ರೆ ಓದಿದ್ರಲ್ಲಿ ತಪ್ಪಾಗಿದ್ದು ಅಂತ ಯಾವುದೂ ಇಲ್ಲ. ಯಾಕೆಂದ್ರೆ ಓದಿದ ಮೇಲೆ ಅಮಂತ್ರಂ ಅಕ್ಷರಂ ನಾಸ್ತಿ, ಎಲ್ಲಾನು ಅಕ್ಷರಾನೇ ಅಲ್ವೇ, ಎಲ್ಲಾನು ಮಂತ್ರನೇ, ಪ್ರತಿಯೊಂದು ಅಕ್ಷರವೂ ಕೂಡ ಮಂತ್ರ. ಆದ್ರಿಂದ ಓದದೇ ಇರೋದು ಕೆಟ್ಟದ್ದು ಅನ್ನೋದಿಲ್ಲ. ಹಾಗಾದ್ರೆ ಯಾವುದು ಅವಿದ್ಯೆ ಅಂತ ಕೇಳಿಕೊಂಡ್ರೆ ಅಲ್ಲದನ್ನ ಅದು ಅಂದ್ರೆ, ಇದನ್ನ ನಾನು ತೋರಿಸ್ಬಿಟ್ಟು ಮಲ್ಲಿಗೆ ಹೂವು ಅಂದ್ರೆ ಒಪ್ಕೋತಾರೆ ಯಾರಾದ್ರೂ? ಇವ್ರಿಗೆ ತಲೆ ಕೆಟ್ಟಿದೆ ಅಂತಾರೆ ಅಲ್ವೇ. ಇದನ್ನ ಏನಂತ ಹೇಳಿದ್ರೆ ಒಪ್ಕೋತಾರೆ? ದಾಸವಾಳ ಅಂತ ಹೇಳಿದ್ರೆ ಒಪ್ಕೊಳ್ತಾರೆ. ಹಾ ಹೌದು, ದಾಸವಾಳ, ಬಿಳಿ ದಾಸವಾಳ ಅಂದ್ರೆ ಅಲ್ವೇ. ಅಂದ್ರೆ ಏನರ್ಥ ಆಯ್ತು? ಈಗ ನೋಡಿ, ಇದನ್ನ ಹೇಳಿದಾಗ ನಮಗೆ ನಗು ಬಂತು. ಆದ್ರೆ ಇದನ್ನ ನಾನು ಅಂತ ಹೇಳ್ಕೊಂಡಾಗ ನಮಗೆ ನಗು ಬರಲ್ಲ. ಆದ್ರೆ ಇದು ನಾನಾ ಅಲ್ಲ. ಎಷ್ಟು ಸಲ ಅಂದ್ರೆ ಎಲ್ಲರಿಗೂ ಇದೆ, ಇದು ನಾನಲ್ಲ ಅಂತ ಗೊತ್ತಿದೆ. ಆದ್ರೆ ನಾನಲ್ಲ ಅಂತ ವ್ಯವಹಾರ ಮಾಡಕ್ ನಮಗಾಗಲ್ಲ. ನಾನು ಅಂತಾನೆ ಇದನ್ನ ಕರಿಬೇಕು, ಇದಕ್ಕೆ ಸಂಬಂಧಪಟ್ಟ ಎಲ್ಲವನ್ನ ನನ್ನ ಅಂತಾನೆ ಹೇಳಬೇಕು. ಅದೇ ಅವಿದ್ಯೆ. ಯಾಕೆ ಅಂದ್ರೆ ಇದು ಯಾರದು ಅನ್ನುವುದಕ್ಕೆ ಇಷ್ಟು ಸಲಿಯಲ್ಲಿ ಒಂದು 10,000 ಸಲಿಯಾದರೂ ಬಂದಿದೆ. ದೇವರು ನಿರ್ಮಾಣ ಮಾಡಿರುವ ಪ್ರಕೃತಿಯಲ್ಲಿ ಬಂದಿರುವ ಮಹತ್ತು, ಅದರ ರಜಸ್ಸು, ಪಂಚಭೂತ, ಪಂಚತನ್ಮಾತ್ರ, ಪಂಚಜ್ಞಾನೇಂದ್ರಿಯ, ಎಲ್ಲ ಯಾರದು ಅನ್ನುವ ಅಲ್ಲಿಗೆ ಅವನದು ಅನ್ನೋದನ್ನ ಒಪ್ಪುವಲ್ಲಿವರೆಗೆ ಅದು ಅವಿದ್ಯೆನೆ. ಅವನು ಅಂತ ಒಪ್ಪಿದರೆ ಅದು ವಿದ್ಯೆ. ಆದ್ರಿಂದ ಈ ಶಿವಂಕರಿ ಅನ್ನುವುದು ಏನು ಮಾಡುತ್ತೆ, ನಮ್ಮ ಅವಿದ್ಯೆಯನ್ನ ದೂರ ಮಾಡಿ ವಿದ್ಯೆಯನ್ನ ನಮಗೆ ತಂದು ಕೊಡುತ್ತೆ. ಆದ್ರಿಂದ ಈ ಒಂದು ಅವಿದ್ಯಾ ನಾಶಕರ ಏನಿದೆ ಅದು ಶಿವಂಕರಿ. ಇದನ್ನ ಅಂದ್ರೆ ಈ ಶಿವಂಕರಿ ಎನ್ನುವುದೇ ಬ್ರಾಹ್ಮೀ ಸ್ಥಿತಿ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಏನಪ್ಪಾ ಅಂದ್ರೆ ಏಷಾ ಬ್ರಾಹ್ಮೀ ಸ್ಥಿತಿ. ಬ್ರಾಹ್ಮಿ ಅಂದ್ರೆ ನಾವೇನ್ ಅನ್ಕೊಂಡಿದ್ದೇವೆ, ಬೆಳಗಿನ ಜಾವ 3-3:30 ಬ್ರಾಹ್ಮಿ ಅಂತ ಅನ್ಕೊಂಡಿದ್ದೇವೆ. ಇದನ್ನ ಬ್ರಾಹ್ಮಿ ಸ್ಥಿತಿ ಅಂತಿದಾರಲ್ಲ ಅಂದ್ರೆ ಅದನ್ನ ಯಾಕೆ 3:30-4 ನಾವು ಬ್ರಾಹ್ಮಿ ಅಂತೇವೆ ಅಂದಾಗ ಇದು ನಮಗೆ ಸಮನ್ವಯ ಆಗುತ್ತೆ. ಯಾಕಪ್ಪ ಬ್ರಾಹ್ಮಿ ಸ್ಥಿತಿ ಅಂದ್ರೆ ಏನು? ಆ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥಾಗೆ ಮುಂಚೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಇಂದ್ರಿಯಾಣಾಂ ಹಿ ಚರತಾಂ. ಇಂದ್ರಿಯಗಳ ಕೆಲಸ ಏನು? ಹೊರಕ್ಕೆ ಓಡೋದು ಅಲ್ವಾ. ಇನ್ನು ನಿದ್ದೆಯಿಂದ ಎಚ್ಚರ ಆಗ್ತಾ ಇದೆ ಅನ್ನುವಾಗಲೇ ಮನಸ್ಸು ಫಸ್ಟ್ ಓಡುತ್ತೆ ಅಲ್ವಾ. ಮನಸ್ಸು ಏನೇನು ಯೋಚನೆ ಎಲ್ಲರಿಗೆ ಗೊತ್ತಿದೆ. ಇನ್ನು ಹಾಸಿಗೆ ಬಿಟ್ಟೇ ಇಲ್ಲ, ಎದ್ದ ತಕ್ಷಣ ಫಸ್ಟ್ ಮುಖಕ್ಕೆ ನೀರು ಹಾಕೊಂಡು ಬಿಸಿ ಬಿಸಿ ಕಾಫಿ ಕೊಡ್ದು ಬಿಡ್ತೀನಿ, ಅಲ್ಲಿಂದೇ ಶುರುವಾಗುತ್ತೆ ಅಲ್ವೇ. ಇನ್ನು ಹಾಸಿಗೆ ಬಿಟ್ಟಿಲ್ಲ, ಕಣ್ಣೂ ಬಿಟ್ಟಿಲ್ಲ ಅಂದ್ರೆ ಇಂದ್ರಿಯಾಣಾಂ ಹಿ ಚರತಾಂನಲ್ಲಿ ಫಸ್ಟ್ ಶುರು ಅಲ್ಲಿ. ಇಂದ್ರಿಯಾಣಾಂ ಹಿ ಚರತಾಂ ಎನ್ ಮನೋ ಅನುವಿಧೀಯತೆ. ಕಣ್ಣು ಹೊರಗೋಡುತ್ತೆ, ಕಿವಿ ಹೊರಗೋಡುತ್ತೆ. ಯಾರೇ ಹೇಳಕ್ ಮುಂಚೆನೆ ಯಾರು ಅಡುಗೆ ಮನೆಯಲ್ಲಿ ಶಬ್ದ ಮಾಡ್ತಿದ್ದಾರೆ ಅಂತ ಮನಸ್ಸು ಎಲ್ಲದರ ಜೊತೆಗೆ ಓಡುತ್ತೆ. ಇಂದ್ರಿಯಾಣಾಂ ಹಿ ಚರತಾಂ ಎನ್ಮನೋ ಅನುವಿಧೀಯತೆ. ಹಾಗೆ ಓಡುವಾಗ ಅದನ್ನ ತಸ್ಯ ಹರತಿ ಪ್ರಜ್ಞಾ, ಅದೇನ್ ಮಾಡುತ್ತೆ, ಮನುಷ್ಯನ ಪ್ರಜ್ಞೆನ ಚೆಲ್ಲಾಪಿಲ್ಲಿ ಮಾಡಿಬಿಡುತ್ತೆ, ಚಿಂದಿ ಮಾಡಾಕ್ಬಿಡುತ್ತೆ. ಹಾಗಾಗಿ ಅವನಿಗೆ ಈ ಜ್ಞಾನ ಏನನ್ನ ಪಡೆಯಬೇಕಿದೆಯೋ ಅದು ಸಿಕ್ಕಲ್ಲ. ಆದ್ರಿಂದ ಏನ್ ಮಾಡಬೇಕು, ಮೊದಲಿಗೆ ಇಂದ್ರಿಯವನ್ನ ನಿಗ್ರಹ ಮಾಡಬೇಕು. ಇಂದ್ರಿಯಾಣಿ ಪ್ರಮಥ್ಯ ಅದನ್ನ ಹೇಳ್ತಾ ಇದ್ದಾನೆ. ಇಂದ್ರಿಯಗಳನ್ನ ಮೊದಲಿಗೆ ನಿಗ್ರಹ ಮಾಡಿ, ಹೊರಗೆ ಓಡುವ ಇಂದ್ರಿಯಗಳನ್ನ ಆ ಹೊರಗೆ ಓಡಿಸ್ತಾ ಇರೋದು ಯಾರು? ಮನಸ್ಸು. ಆ ಮನಸ್ಸನ್ನ ಇಂದ್ರಿಯವನ್ನ ನಿಗ್ರಹ ಮಾಡಿ, ಆಗ ನಾವು ಏನನ್ನ ಒಳಗೆ ಯೋಚನೆ ಮಾಡ್ತೇವೆ ಹಾಗೆ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಮೊದಲು ಬರುವಂಥದ್ದೇನು,
ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾನ್, ಎಲ್ಲ ಹೊರಗಿನ ಆಸೆಗಳು ಅಂದ್ರೆ ಕಣ್ಣಿನ ಆಸೆ, ಕಿವಿಯ ಆಸೆ, ಈ ಕೈಗಳ ಆಸೆ, ಕಾಲಿನ ಆಸೆ ಎಲ್ಲವನ್ನ ಬಿಟ್ಬಿಟ್ಟು ಯಃ ಪುಮಾನ್ ಚರತಿ ನಿಸ್ಪೃಹ, ಯಾವುದೇ ಒಂದು ಆಸೆ ಇಲ್ಲದೆ ಒಬ್ಬ ಪುರುಷ ಇರುವಂತಾದರೆ, ಜೀವನ ನಡೆಸುವಂತಾದರೆ, ಆಗ ಅವನಲ್ಲಿ ಏನ್ ಬರಲ್ಲ? ನಾನು ಎನ್ನುವ ಭಾವ ಬರಲ್ಲ. ನಿರ್ಮಮಃ ನಿರಹಂಕಾರ, ಅವನಿಗೆ ಮಮಕಾರವೂ ಇಲ್ಲ, ಅಹಂಕಾರವೂ ಇಲ್ಲ. ಅದನ್ನ ಅವಾಗ ಅವನು ಹೇಗಿರ್ತಾನೆ? ಶಾಂತನಾಗಿರ್ತಾನೆ. ಅದಲ್ಲದೆ ಈಗ ನಾ ಹೇಳಿದ್ನಲ್ಲ, ಇನ್ನೂ ನನಗೆ ಸ್ವಲ್ಪ ಎಚ್ಚರ ಆಗ್ತಾ ಇದೆ, ಅಷ್ಟರಲ್ಲೇ ತಟ್ಟೆದೋ ಲೋಟದೋ ಗ್ಯಾಸ್ ಸ್ಟವ್ ಟಕ್ ಅನ್ಸಿದ್ದೋ ಶಬ್ದ ಕೇಳಿ ಯಾರು ನಾನು ಹೇಳಕ್ ಮುಂಚೆ ಅಡಿಗೆ ಮನೇಲಿ ಇರ್ತೀನಿ ಅಂತ ಮೊದಲೇ ಅಂತ ಬರ್ತಿರುತ್ತೆ. ನಾವು ಮಾಡ್ಬೇಕಿತ್ತು, ಅದು ಮಾಡ್ಬೇಕು ಅಲ್ವೇ? ಹೀಗೆ ಅಂದ್ರೆ ಎಲ್ಲ ಯಾವ ರೀತಿಯಲ್ಲಿ ಮನಸ್ಸು ಇಂದ್ರಿಯಗಳ ಜೊತೆಯಲ್ಲಿ ಕಿತ್ತಾಡ್ತಾ ಬಡ್ದಾಡ್ತಾ ಇರುತ್ತೆ, ಅದನ್ನ ಅವನು ಏಕಾಗ್ರಗೊಳಿಸಿ ಅದನ್ನ ಹೋಗಿಸ್ಕೊಳ್ಬೇಕಾದ್ರೆ ಅದಿಲ್ಲ ಅಂತ ಆದ್ರೆ ಹೇಗಿರ್ತಾನೆ? ನಿರ್ಮಮನಾದ್ರೆ ಮಾಡ್ಲಿ ಬಿಡು, ಯಜಮಾನ್ರು ಮಾಡ್ತಿದ್ದಾರೇನೋ, ಮಗ ಮಾಡ್ಲಿ ಬಿಡು, ಆ ರೀತಿಯಾದ ಭಾವನೆ ಇದ್ರೆ ನಿರ್ಮಮಃ. ನಂಗೂ ಕೊಡ್ತಾನೇನೋ, ಕೊಡದೆ ಅವನೊಬ್ನೇ ಕುಡ್ಕೊಂಡು ಹೋಗ್ಬಿಟ್ಟ, ಅವಾಗ ನಮ್ಮ ಮನಸ್ಸು ಹೇಗಿರುತ್ತೆ? ರೋಷ ಇನ್ನೂ ಜಾಸ್ತಿ ಆಗಿ ಟಪ್ಪ ಟಪ್ಪ ಕಾಲು ಹಾಕೊಂಡು ಹೋಗಿ ನಾನು ಜೋರಾಗಿ ಅಡಿಗೆ ಮನೇಲಿ ಒಲೆ ಮಾಡ್ತೀನಿ ತಾನೆ, ಮಾಡ್ತೀನಿ ನಿಮ್ಗೆ ಯಾವತ್ತು ಅನ್ನುವ ರೋಷದಲ್ಲಿ ಅದನ್ನೇ ಅಲ್ಲಿ ನಿರ್ಮಮ ಆಗಿದ್ರೆ, ನಿರಹಂಕಾರ ಆಗಿದ್ರೆ ಅವಾಗ ಹೇಗಿರುತ್ತೆ? ಸಶಾಂತಿ, ಶಾಂತಿಯನ್ನ ಹೊಂದುತ್ತಾನೆ. ಅದು ಏಷಾ ಬ್ರಾಹ್ಮಿ ಸ್ಥಿತಿ. ಅದು ಕೃಷ್ಣ ಹೇಳ್ತಿರೋ ಮಾತು. ನಿರ್ಮಮೋ ನಿರಹಂಕಾರ, ಅವನೇನಾಗಿರ್ತಾನೆ? ಸ ಶಾಂತಿ ಅಧಿಗಚ್ಚತಿ. ಅದು ಹೇಳಿ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ. ಪಾರ್ಥ, ಇದು ಬ್ರಾಹ್ಮಿ ಎನ್ನುವ ಸ್ಥಿತಿಯಪ್ಪ. ಏನಾಂ ಪ್ರಾಪ್ಯ ನ ಮುಖ್ಯತಿ. ಈ ಒಂದು ಸ್ಥಿತಿಯನ್ನ ಹೊಂದಿದ ಮೇಲೆ ನಾನು ನಾನು ಅಂತ ಈ ಶರೀರನ ಅನ್ಕೋತಾನಲ್ಲ, ಆ ಶರೀರದ ಭಾವದಲ್ಲಿ ಅವನು ಇರೋದಿಲ್ಲ. ಆದ್ರಿಂದ ಆ ಭಾವ ಅದ್ಯಾವುದು? ಶಿವಂಕರಿ. ಆ ಭಾವವನ್ನ ತಾಯಿ ದೂರ ಮಾಡಿ ಅವಳೇನ್ ಮಾಡ್ತಾಳೆ? ನಮಗೆ ಈ ನಾನು ಎಂಬುವ ಭಾವ, ಯಾವುದು ನಾನುನೋ ಅದರಲ್ಲಿ ನಾನು ಭಾವ ಇರಬೇಕು, ಯಾವುದು ನಾನಲ್ವೋ ಅದರಲ್ಲಿ ನಾನನ್ನುವ ಭಾವ ಇರಬಾರ್ದು. ಈಗ ನಾನು ಹೇಳಿದಂತೆ ಹೇಗೆ ಹೊರಗಿನದನ್ನ ನೋಡಿದಾಗ ನಾವು ನಕ್ಕೊಳ್ತೇವೆ, ಅವರನ್ನೆಲ್ಲ ಹುಚ್ಚರು ಅನ್ಕೊಳ್ತೇವೆ, ಯಾರು ತಪ್ಪು ಹೇಳ್ತಾರೆ ಅವರನ್ನ. ಆದ್ರಿಂದಲೇ ಶ್ರೀರಾಮಕೃಷ್ಣರು ಹೇಳುವಾಗ ಪ್ರಪಂಚದಲ್ಲಿ ಹುಚ್ಚರು, ಅವರನ್ನ ಹುಚ್ಚರು ಅಂತ ಆಡ್ತಿರ್ತಾರಲ್ಲ, ಪ್ರಪಂಚದಲ್ಲಿ ಹುಚ್ಚರು ಅಲ್ಲದೆ ಇರೋರು ಯಾರು ಇಲ್ಲ. ನಾನು ಹುಚ್ಚನ, ಅದರಲ್ಲಿ ಹುಚ್ಚನಿಗೆ ಹುಚ್ಚ ಅಂದ್ಬಿಟ್ರೆ ಇನ್ನ ಕೋಪ ಜಾಸ್ತಿ. ಮತ್ತೆ ನಾನು ಹುಚ್ಚನ ಅಂತ ನಾವು ಅನ್ಕೊಂಡ್ರೆ ಖಂಡಿತವಾಗಿ ಹುಚ್ಚ. ಒಬ್ಬ ದುಡ್ಡಿನ ಹುಚ್ಚ, ಒಬ್ಬ ಅಧಿಕಾರದ ಹುಚ್ಚ, ಒಬ್ಬ ಮಕ್ಕಳ ಮೇಲಿನ ಮಮಕಾರದ ಹುಚ್ಚ. ಒಟ್ಟಿನಲ್ಲಿ ಹುಚ್ಚಿಲ್ಲದೆ ಇರೋನು ಯಾರು ಇಲ್ಲ. ಒಬ್ಬೊಬ್ಬರ ಹುಚ್ಚು ಒಂದೊಂದು ತರಹ. ದೇವರಿಗಾಗಿ ಹುಚ್ಚಾದ್ರೆ ಅದು ತೊಂದರೆ ಇಲ್ಲ, ಭೌತಿಕವಾದ ವಸ್ತುಗಳಿಗಾಗಿ ಹುಚ್ಚಾದ್ರೆ ಅದು ತೊಂದರೆ. ಅದರಿಂದ ನಮಗೂ ತೊಂದರೆ, ನಮ್ಮ ಸುತ್ತಲವರಿಗೂ ತೊಂದರೆ. ಆ ಬೇರೆಯದ ತೊಂದರೆ. ದೇವರ ಹುಚ್ಚಾದ್ರೆ ಬೇರೆಯವರಿಗೂ ತೊಂದರೆ ಇಲ್ಲ, ನಮ್ಮ ಪಾಡಿಗೆ ನಾವು ಹುಚ್ಚರಾಗಿರಬಹುದೇ ಹೊರತು ನಮ್ಮ ಹುಚ್ಚುತನದಿಂದ ಬೇರೆಯವರಿಗೆ ಬಾಧೆ ಇಲ್ಲ. ಆ ವಸ್ತುವಿನ ಹುಚ್ಚಾದ್ರೆ ಯಾರೋ ತಗೋತಾನೆ ಅಂತ ಕಲ್ಲೆತ್ಕೊಂಡು ಹೊಡಿಯಕ್ ಹೋಗೋದು, ಅಟ್ಟಿಸ್ಕೊಂಡು ಹೋಗೋದು, ದೊಣ್ಣೆಲ್ ಇದೆಲ್ಲ ಮಾಡ್ತೇವೆ ಅಲ್ವಾ? ಆಗಲ್ಲ. ಅದರಿಂದ ಭೌತಿಕವಾದ ಹುಚ್ಚು ಭಯಂಕರ, ಆದರೆ ಪಾರಮಾರ್ಥಿಕವಾದ ಹುಚ್ಚು ಕ್ಷೇಮಂಕರ. ಆ ಕ್ಷೇಮಂಕರ ಶಿವಂಕರ ಹುಚ್ಚನ್ನ ತಾಯಿ ಕೊಡ್ತಾಳೆ. ಆ ರೀತಿ ಶಾಂತಿಯನ್ನ, ನೆಮ್ಮದಿಯನ್ನ, ಸುಖ ಸಂತೋಷ ತೃಪ್ತಿಗಳನ್ನ ಕರುಣಿಸಿಕೊಡ್ತಾಳೆ. ಆದ್ರಿಂದ ಅವಳು ಶಿವಂಕರಿ, ಕ್ಷೇಮಂಕರಿ. ಆದ್ರಿಂದ ಅಂಥ ಒಂದು ಬ್ರಾಹ್ಮಿ ಸ್ಥಿತಿಯನ್ನ ಜೀವಿಗಳಿಗೆ ಉಂಟು ಮಾಡಿಕೊಡ್ತಾಳೆ. ಆದ್ರಿಂದ ಅವಳು ಶಿವಂಕರಿ. ಆದ್ರಿಂದಲೇ ಶಿವಮಿಚ್ಛೇತ್, ಶಿವನಿಂದ ಏನನ್ನ ಬಯಸಬೇಕು ಅಂತ ಕೇಳಿದ್ರೆ ಶಿವನಿಂದ ಶಿವನನ್ನೇ ಬಯಸಬೇಕು, ಶಿವೆಯನ್ನೇ ಬಯಸಬೇಕು. ಆ ಶಿವಭಾವವನ್ನ ನಾವು ಜೀವನದಲ್ಲಿ ಬಯಸೋದು ಮುಖ್ಯವಾದ್ದು. ಹಾಗಾಗಿ ಶಿವಮಿಚ್ಛೇತ್ ಮನುಷ್ಯಾಣ ತಸ್ಮಾತ್ ಶಿವ ಇತಿ ಸ್ಮೃತಃ. ಆ ಯಾವುದು ಬ್ರಾಹ್ಮಿ ಸ್ಥಿತಿಯಾಗಿದೆಯೋ, ಯಾವುದು ಮಂಗಳಮಯವಾದ ಸ್ಥಿತಿಯಾಗಿದೆಯೋ ಅದನ್ನ ನಾವು ಬಯಸಬೇಕು. ಯಾಕೆಂದ್ರೆ ಶಿವನಲ್ಲಿ ಅಶಿವ ಯಾವತ್ತೂ ಬರಲ್ಲ. ನೀರಿನಲ್ಲಿ ಯಾವತ್ತಾದ್ರೂ ಬಿಸಿ ಬರುತ್ತೇನೋ? ಚೆನ್ನಾಗಿ ಕಾಯಿಸಾಕ್ಬಿಟ್ಟಿದ್ದೇನೆ, 10 ನಿಮಿಷ ಬಿಡಿ ಅಲ್ವಾ? ನೀರೇನಾಗಿರುತ್ತೆ? ನೀರೇ ಆಗಿರುತ್ತೆ, ಅದರ ಬಿಸಿ ಹೋಗುತ್ತೆ. ಅಂದ್ರೆ ಅದರದರ ತನ ಏನು? ನೀರಿನ ತನ ತಂಪು,
ಅಗ್ನಿಯ ತನ ಬಿಸಿ ಹಾಗೇನಿದೆಯೋ ಶಿವನ ತನ ಏನು ಶಿವ. ಅಂಥ ಒಂದು ಶಿವಂಕರ ರೂಪ ದೇವಿಯದು, ಅಂತ ಶಿವಂಕರಿ. ಮುಂದಿನದು ಶಿವಪ್ರಿಯ, ಅದನ್ನು ನಾವು ನಾಳೆ ನೋಡ್ತೀವಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्.